ಮಹಾಪ್ರಭು ಸುಖವ ಪಡುತ್ತೀಯರೇ ಸನ್ಮುಖದ ಪ್ರಜೆಗಳು ಸುಖವ ಪಡುತ್ತೀಯರೇ ಬಂದ್ರೆ ಮಹಾಪ್ರಭು ಸುಖವ ಪಡುತ್ತಾ ಸನ್ಮುಖಿಗಳಾಗುತ್ತಾ ಸುಖವ ಪಡುತ್ತಾ ಸನ್ಮುಖಿಗಳಾಗುತ್ತ ಪ್ರಕಟ ವೈಭವದಿಂದ ಮೆರೆಯುತ್ತೆ ಅಂದ್ರೆ ಪ್ರಕಟ ವೈಭವದಿಂದ ಮೆರೆಯುತ್ತೆ ಧಾರುಣಿಯ ಸುಖವ ಪಡುತ್ತೀಯರೇ ಸನ್ಮುಖದ ಪ್ರಜೆಗಳು ಸುಖವ ಪಡುತ್ತೀಯರೇ ಬಂದ್ರೆ ಮಹಾಪ್ರಭು ಸುಖವ ಪಡುತ್ತಾ ಸನ್ಮುಖಿಗಳಾಗುತ್ತಾ ಸುಖವ ಪಡುತ್ತಾ ಸನ್ಮುಖಿಗಳಾಗುತ್ತಾ ಪ್ರಕಟ ವೈಭವದಿಂದ ಮೆರೆಯುತ್ತೆ ಪ್ರಕಟ ವೈಭವದಿಂದ ಮೆರೆಯುತ್ತೆ ಧೀರರಂತೆ ದಾರುಣಿಯಳು ಧೀರನಂತೆ ದಾರುಣಿಯಳು ಸುಖವ ಪಡುತ್ತೀಯರೇ ಸನ್ಮುಖದ ಪ್ರಜೆಗಳು ಸುಖವ ಪಡುತ್ತೀಯರೇ ಸುಖವ ಪಡುತ್ತಾ ಸನ್ಮುಖಿಗಳಾಗುತ್ತಾ ಸುಖವ ಪಡುತ್ತಾ ಸನ್ಮುಖಿಗಳಾಗುತ್ತರಂತೆ ದಾರಿಣಿಯಳು ಧೀರರಂತೆ ದಾರುಣಿಯಳು ರಾಜರಂತೆ ಬಾಳುತ್ತೆ ಸುಖವ ಪಡುತ್ತೀಯರೇ ಸನ್ಮುಖದ ಪ್ರಜೆಗಳು ಸುಖವ ಪಡುತ್ತೀಯರೇ ಬಂದ್ರೆ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಮಳೆ ಬೆಳೆಗಳಿಂದ ಕೂಡಿ ಸೌಖ್ಯದಿಂದ ಇರುವರು ಅದನ್ನು ತಿಳಿಸುವವರಾಗಿ ವಿಜ್ಞಾಪಿಸೇನು ಮಹಾಪ್ರಭು ಪಾರ್ಥಿವೇಂದ್ರ ಪಾರ್ಥಿವೇಂದ್ರ ಸುಗುಣತಾಂತ ತೀರ ಸುರೇಂದ್ರ ಮಹಾಪ್ರಭು ಅಂದ್ರೆ ಪಾರ್ಥಿವೇಂದ್ರ ಪಾರ್ಥಿವೇಂದ್ರ ಸುಗುಣತಾಂತ ತೀರ ಸುರೇಂದ್ರ ಮಹಾಪ್ರಭು ಬಂದ್ರೆ ಉಳಿದವರಾಗಿ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಮಹಾಪ್ರಭು ಬಂದ್ರೆ ತಿಳಿದವರಾಗಿ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಬೆಳೆಗಳು ಬೆಳೆಯುತ್ತೆ ಪಾರ್ಥಿವೇಂದ್ರ ಪಾರ್ಥಿವೇಂದ್ರ ಸುಗುಣತಾಂತ್ರ ತೀರ ಸುರೇಂದ್ರ ಹರಿಯೇ ನಿಮ್ಮಯ ಸ್ಮರಣೆಯಿಂದ ಮಹಾಪ್ರಭು ಬಂದ್ರೆ ತಿಳಿದವರಾಗಿ ಹರಿಯೇ ನಿಮ್ಮಯ ಸ್ಮರಣೆಯಿಂದ ಬಾಳುತ್ತೀರ್ಪಾರೋ ಪಾರ್ಥಿವೇಂದ್ರ ಪಾರ್ಥಿವೇಂದ್ರ ಸುಗುಣತಾಂತ್ರ ತೀರ ಸುರೇಂದ್ರ ಮಹಾಪ್ರಭು ಮಂತ್ರಿ ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಮಳೆ ಬೆಳೆಗಳಿಂದ ಕೂಡಿ ಸುಖದಿಂದ ಬಾಳುತ್ತಿರುವರು ಮತ್ತೇನಪ್ಪಣೆ ಬೇಷ್ ನಿನ್ನಂತ ಅಸಾಧ ಸೂರ್ಯನಾದ ಮಂತ್ರಿಯು ನನ್ನ ರಾಜಾಸ್ಥಾನದಲ್ಲಿರೋಕೆ ನನಗೂ ನನ್ನ ರಾಜ್ಯಕ್ಕೂ ಕೊಂದು ಕೊರತೆ ಎಂದರೇನು ನಿಮ್ಮ ಪೀಠವನ್ನು ನೀವು ಪರಿಗಣಿಸಿರಿ ಅಪ್ಪಣೆ ಮಹಾಪ್ರಭು ಸರಿ ಓ ಪ್ರಭು ವೇಳೆ ಸೈನ್ಯಾದಿನಾಥನೇ ನಮ್ಮ ಸೈನ್ಯದ ಇವರವ ವೇಳೆ ಓ ಪ್ರಭು ವೇಳೆ ಸೈನ್ಯಾದಿನಾಥನೇ ನಮ್ಮ ಸೈನ್ಯದ ಇವರವ ವೇಳೆ
ಸೈನ್ಯವನ್ನು ಯಾವ ರೀತಿ ಇಟ್ಟಿರುವೆ ಅದನ್ನು ತಿಳಿಸೋರಾಗಿ ವಿಜ್ಞಾಪಿಸಲು ಮಹಾಪ್ರಭು. ಗಣರಾಜ್ಯದ ಮೊದಲೇ ಗಣರಾಜ್ಯದ ಮೊದಲೇ ಈ ಗದೆಂದರೆ ಧ್ವಂಸ ಮಾಡದೆ ಬಿಡುವೆನು ರಾಜ. ಮತ್ತೆ ಶ್ರೀಮಂತರಾಜರ ಶತ್ರುಗಳ ಪಡೆಯನ್ನು ಧ್ವಂಸ ಮಾಡದೆ ಬಿಡುವೆನು ರಾಜ. ಮಹಾಪ್ರಭು ಗಣಪತಿಗೆ ಅಗಬಲೀನ ಗಣಪತಿ ಸಿರಪಟ್ಟ ಈರ ದಳದಳು ಗಣಪತಿಗೆ ಅಗಬಲೀನ ಗಣಪತಿ ಸಿರಪಟ್ಟ ಈರ ದಳದಳು ಕತ್ತಿಯಿಂದ ಜನ್ಮಿಸಿದ ಬಂದ ವೈರಿಯ ಕತ್ತಿಯಿಂದ ಜನ್ಮಿಸಿದ ಬಂದ ವೈರಿಯ ಕತ್ತರಿ ಸುತ್ತಲವರ ಮತ್ತೆ ಬಿಡುವೆನು ಕತ್ತರಿ ಸುತ್ತಲವರ ಮತ್ತೆ ಬಿಡುವೆನು ಗಣಪತಿಗೆ ಅರ್ಗಬಲೀನ ಗಣಪತಿ ಸಿರಪಟ್ಟ ವೀರ ದಳದಳು ಕತ್ತಿಯಿಂದ ಜನ್ಮಿಸಿದ ಬಂದ ವೈರಿಯ ಕತ್ತಿಯಿಂದ ಜನ್ಮಿಸಿದ ಬಂದ ವೈರಿಯ ಕತ್ತರಿ ಸುತ್ತಲವರ ಮತ್ತೆ ಬಿಡುವೆನು ಗಣಪತಿಗೆ ಅರ್ಗಬಲೀನ ಗಣಪತಿ ಸಿರಪಟ್ಟ ವೀರ ದಳದಳು. ಮಹಾಪ್ರಭು, ನಮ್ಮ ಸೈನ್ಯವು ಪರರಾಜವನ್ನು ಜಯಿಸಿ ಮುಂದೆ ಬರುವ ಹಿತವನ್ನೇ ಬಯಸುತ್ತಿರುವುದು. ಅದು ಅಲ್ಲದೆ ಕಾಲ ಕಾಲಕ್ಕೆ ಸರಿಯಾಗಿ ಕಪ್ಪ ಕಾಳಗಳನ್ನು ಒಪ್ಪಿಸುವಂತೆ ಮಾಡುವೆನು ಮಹಾಪ್ರಭು. ಭಕ್ತರ ಪಡೆ ನಿನ್ನಂತ ಅಸಾಧ ಸೂರ್ಯನಾದ ಸೈನ್ಯಾಧ್ಯಕ್ಷನು ನನ್ನ ರಾಜ್ಯದಲ್ಲಿ ಇರುವಕ್ಕೆ ನನಗೂ ನನ್ನ ರಾಜ್ಯಕ್ಕೂ ಒಂದು ಕೊರತೆ ಎಂದರೇನು? ನಿಮ್ಮ ಪೀಠವನ್ನು ನೀವು ಪರಿಗಣಿಸರಾಗಿ. ಅಪ್ಪಣ ಮಹಾಪ್ರಭು. ಮಂತ್ರಿ ಮಹಾಪ್ರಭು, ಅರುಷವಾನಾದೇನೋ 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 ಆ ಮಂತ್ರಿ ಸೈನಿಕರೇ ಮಹಾಪ್ರಭು, ಅರುಷವಾನಾದೇನೋ 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 ಆ ರಾಜನು ರಾಜನು ನಾನಾದನು ತೇಜನು ತಾನನಸುತ್ತೆ ಮತ್ತೆ ರಾಜನು ನಾನಾದನು ತೇಜನು ತಾನನಸುತ್ತೆ ವೈರಿಯ ಪದರನ್ನು ಪರಿಸ್ಥಿತಿ ನೋಡಲು ವೈರಿಯ ಪದರನ್ನು ಪರಿಸ್ಥಿತಿ ನೋಡಲು ಹರುಷವಾನಾದೆನು 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 ಆ ಮಂತ್ರಿ ರಾಜನು ನಾನಾದೆನು ತೇಜನು ತಾನೆನಸುತ್ತೆ
ನಿಮ್ಮಿರುವರ ದೇಹದಿಂದಲೂ ಆ ಶ್ರೀಹರಿ ಕೃಪೆಯಿಂದಲೂ ನಾನು ಧನ್ಯನಾದೆನು. ನಿಮ್ಮ ಪೀಠವನ್ನು ನೀವು ಪರಿಗಣಿಸರಾಗಿ. ಅಪ್ಪಣೆ ಮಹಾಪ್ರಭು. ಮಂತ್ರಿ ಸೈನ್ಯಾಧ್ಯಕ್ಷರೇ, ಆ ಕಳಿಂಗಪುರದ ಅರ್ಚನಾದ ರಾಜ ಸತುರಥ ಮಹಾರಾಜನು ದೇಶಾಂತರವಾಗಿ ಹೋಗಿರುವನಂತೆ. ಆತನ ಮಂತ್ರಿಯನ್ನು ಸದೆ ಬಡಿದು ರಾಜವನ್ನು ವಶಪಡಿಸಿಕೊಳ್ಳೋಣ ಹೊರವರಾಗಿ. ಅಪ್ಪಣೆ ಮಹಾಪ್ರಭು. ಬಾಳಿನ ರಸಭಯದ ಸಮಯವಿದೆ. ಮಂತ್ರಿ ಬಾಳಿನ ರಸಭಯ ಸಮಯವಿದೆ. ಇದು ಗಂಧರ್ವ ಗಾನಜುದ. ಇದುವೇ ಗಂಧರ್ವ ಗಾನಜುದ. ಬಾಳಿನ ರಸಭಯ ಸಮಯವಿದೆ. ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ. ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ. ಶ್ರುತಿ ರಾಗ ತಾಳ ಬಲೆ ಬಲೆ ಸುತಿರಾಗ ತಾಳ ಲಯವೆಲ್ಲ ಕೂಡಿ ನಾದದಿ ಭಲೆ ಭಲೆ ನರ್ತಕಿ ಮೋದದಿ ಐಮನ ಮರಸುತ ನಾದದಿ ಮೋದದಿ ಐಮನ ಮರಸುತ ನಾದದಿ 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 ಮೋದದಿ ಮೋ ಮೈಮನ 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 ಮರಸುತ 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 ಮರಸು ಶೃಂಗಾರ ನಯನ ಭರಿತ ಮಂಜು. ಶೃಂಗಾರ ನಯನ ಭರಿತ ಬಾಳಿನ ರಸಮಯ ಸಮಯವಿ ಸಮಯವಿ ಸಮಯವಿದೆ. ಪರಮಾತ್ಮ, ಆ ಶೈದೇವರು ಬಂದು ಹೋದಾಗಿನಿಂದ ನಮ್ಮ ರಾಜರಾಣಿಯವರೇ ಕಾಣದೇ ಇರುವಲ್ಲ. ಹಲೋ ಮದಂಡ. ಎಲ್ಲವೋ ಮದಾಂಧನೆ. ನಿನ್ನ ರಾಜನು ದೇಶಾಂತರವಾಗಿ ಹೋಗಿರುವಂತೆ ರಾಜವನ್ನು ಬಿಟ್ಟುಕೊಡು. ರಾಜ್ಯವನ್ನು ಮಾತ್ರ ಬಿಡುವುದಿಲ್ಲ. ರಾಜವನ್ನು ಬಿಟ್ಟುಕೊಡೋದಿಲ್ಲದಿದ್ದರೆ ಯುದ್ಧಕ್ಕೆ ಸಿದ್ಧನಾಗು ಮದಂಡ. ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು ಮದಂಡ. ಸಿದ್ಧನಾಗು. ಬಾರಲೆ ಬಾರಲೆ ಯುದ್ಧಕ್ಕೆ ಬಾರಲೆ. ಬಾರಲೆ ಬಾರಲೆ ಯುದ್ಧಕ್ಕೆ ಬಾರಲೆ. ಅನುದಯದಿಂದಲೇ ಅನುದಯದಿಂದಲೇ ನಿನ್ನಯ ಕಾಣವ ಹೇಗಲಿ. ಬಾರಲೆ ಬಾರಲೆ ಯುದ್ಧಕ್ಕೆ ಬಾರಲೆ. ಓ ಮದಂಡ ಮದಂಡ. ಯುದ್ಧಕ್ಕೆ ಬಾರಲೆ. ಮೇಲೆ ನಿನಗೆ ಯಾವ ಯಾವ ಯುದ್ಧ ಬರುವುದು? ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು. ಹಾಗಿದ್ದ ಮೇಲೆ ನಿನಗೆ ಯಾವ ಯಾವ ಯುದ್ಧ ಬರುವುದು? ಎಲ್ಲ ಯುದ್ಧವೂ ಬರುವುದು. ಮಲ್ಲ ಯುದ್ಧ ಬರುವುದು. ಮಲ್ಲ ಯುದ್ಧವೂ ಬರುವುದು. ವೃಷ್ಟಿ ಯುದ್ಧ ಬರುವುದು. ಗದಾ ಯುದ್ಧ ಬರುವುದು. ಎಲ್ಲವೂ ಬರುವುದು. ಹಾಗಿದ್ದ ಮೇಲೆ ವೃಷ್ಟಿ ಯುದ್ಧಕ್ಕೆ ಸಿದ್ಧನಾಗುವುದಂತ. ಸಿದ್ಧನಾಗು. ಚಿನ್ನೀಚನೆ ಚಿನ್ನೀಚನೆ ದುರಾತ್ಮನೆ ಕೂಡಲಾಡಿಯೇ ನೀಚ ಭಾವದಿಂದ ನಾನು
ದುರಾತ್ಮ ಕೆಟ್ಟೆನು ಮಂತ್ರಿ ಮಹಾಪ್ರಭು ಸರಿ ಓ ಪ್ರಭು ಈ ಮಂತ್ರಿಯನ್ನು ಸದೆ ಬಡಿದಾಯಿತು. ಇದನ್ನು ನಮ್ಮ ಕಾಲಗ್ರಹಕ್ಕೆ ಸ್ಥಳೀಯರಿ ಅಪ್ಪಣ ಮಹಾಪ್ರಭು ಇದನ್ನು ರಾಜವನ್ನು ವಶಪಡಿಸಿಕೊಂಡು ರಾಜವರವನ್ನು ಮಾಡೋಣ. ಪ್ರಭು ಅಪ್ಪಣೆ ಮಹಾಪ್ರಭು. ನಮ್ಮ ಮನೆ ಕೆಲಸಕ್ಕಾಗಿ ದಾಸಿ ತಗೋಬರಕ್ ಹೋದ್ರೆ ಅಂಗಡಿ ಬಾಕಲು ತೆಗೆದು ವ್ಯಾಪಾರ ಮಾಡೋ ಅಂತ ಅಂದ್ರೆ ಏನೋ ಮಾಡ್ತಾ ಇದೆ, ಏನೋ ಮಾಡ್ತಾ ಇದೆ ದಂಡಪಾಲ ಕುಮಾರ. ಏನ ಪೌಡ್ರ್ ಹಾಕೋತಾ ಇದ್ದೀನ ಇಷ್ಟೊತ್ತು ಗಂಟೆ ಏನೋ ಮಾಡ್ತಿದ್ದಿ, ಬಾರ ಬೇಗ. ಬಂದೇ ಇರಪ್ಪ. ಇರಪ್ಪ ಸ್ನಾನ ಮಾಡ್ತಾ ಇದ್ದೀನಿ ಇರಪ್ಪ. ಏನೋ ಮುಂಡೆ ಮಗನೇ ಪೌಡ್ರ್ ಹಾಕೊಂಡು ಸ್ನಾನ ಮಾಡ್ತಾರನೋ, ಎಲ್ಲ ಲಾಸ್ಟ್ ಮಾಡೋದೇ ಆಯ್ತಲ್ಲ ನೀನು. ನನ್ನ ಹೊಟ್ಟೆಲ್ ಹುಟ್ಟಿ ಏನೋ ನೀನು, ಬೇಗ ಬಾರೋ. ಓ ಬಂದೇ ಇರಪ್ಪ. ಅದ್ ಯಾಕೆ ಹಂಗ್ ಬಡ್ಕೋತಿ? ನಾಮ ಹಾಕೋತಾ ಇದೀನಿ. ಓಹೋ ಏನಪ್ಪ ಸ್ನಾನ ಮಾಡಿ ನಾಮ ಹಾಕೋತಾನಂತೆ. ಆಯ್ತು ಹಾಕೊಂಡ್ ಬೇಗ ಬಾರೋ. ಓ ಬಂದೇ ಇರಪ್ಪ. ಕೋಟ್ ಹಾಕೋತಾ ಇದೀನಿ. ಕೋಟು ಏನೋ ನೀನು ಕೋಟ್ ಹಾಕೊಳ್ಳೋದು, ಬೇಗ ಬಾರೋ. ಟೈಮ್ ಆಯ್ತು, ಏನೋ 12 ಗಂಟೆ ಆಯ್ತು, ಬಾಕಲು ತೆಗೆದಿಲ್ಲ, ವ್ಯಾಪಾರ ಮಾಡ್ಲಿಲ್ಲ. ಇರಪ್ಪ ಬಂದು ಸಲ್ಯ ಹಾಕೋತಾ ಇದೀನಿ. ಸಲ್ಯ. ಓಹೋ ಸಲ್ಯ ಬೇರೆ ನಿನಗೆ, ಬಾರೋ ಬೇಗ. ಬಂದೇ ಇರಪ್ಪ, ಬೇಗ ಬಾರೋ. ಈ ತೊಸೆ ಮೈ ನನ್ನ ಮ್ಯಾಲ ಬಿದ್ರೆ ನಾನು ಉಳಿಬೋದೇನೋ. ಏನೋ ತಿಂದು ತೊಸೆ ಬತ್ತೆ ಹೊರ್ತು ಬುದ್ಧಿ ಬರಲಿಲ್ಲ ನಮ್ಮ ಮನೆ. ಏನಪ್ಪ ತೊಸೆ ಮನೆ ಆಯ್ತು ಇನ್ನೇನು? ಅದು ಇರ್ಲಿ, ನಮ್ಮ ಮನೆ ಕೆಲ್ಸಕ್ಕಾಗಿ ದಾಸಿನ ಕರ್ಕೊಂಡ್ ಬಂದಿದ್ದೀನಿ. ಆ ದಾಸಿ ಜೊತೆ ನೀನು 1 ನಿಮಿಷನೂ ಬಿಡದಂತೆ ಕೆಲಸ ಮಾಡಿಸ್ಬೇಕು, ತಿಳಿತಾ? ಓ ಎಲ್ಲಪ್ಪ ದೋಸೆ ಕೊಡಪ್ಪ, ಇಲ್ಲಿ ದೋಸೆನಾ? ಮುಂಡೆ ಮಗನೇ, ದಡ್ಡ ಅನ್ನೋದು ದಡ್ಡ ಕಣೋ. ಲೇ ಅಲ್ಲ ಕಣೋ, ಪೆಟ್ಟಿ ಮುರ್ದಿ ಹಣ ಎತ್ಕೊ ಹೋದಲ್ಲ 1999 ರೂಪಾಯಿ. ಅದೇನ್ ಮಾಡಿದೆ ಹೇಳೋ? ಲೆಕ್ಕ ಬೇಕೇನಪ್ಪ? ಲೆಕ್ಕ ಅವನು ಕೊಡ್ತೀನಿ ತಗೊಳಪ್ಪ. ಲೆಕ್ಕನ 30 ಮುಂಡೆ ಬುರ್ಲು. ಮುಂಡೆ ಮಗನೆ, ಈ ಗಣಸಂದ್ರದಲ್ಲಿ 30 ಮುಂಡೆ ಬುರ್ಗುಲ್ ತಗೊಂಡೋಗಿ ನಾನು ಯಾರ ಮನೆ ಬಾಕ್ಲಲ್ಲಿ ಮಾರ್ಲೋ? ನಮ್ಮ ಅಂಗಡಿ ಅಲ್ದೆ ಪಕ್ಕದಲ್ಲಿ ಅಂಗಡಿ, ಅಲ್ಲ ಎಲ್ಲೆಲ್ಲೂ ಅಂಗಡಿ. ತಗೊಂಡಿಲ್ಲ ಹಾಲೆ ಹಿಂಗ್ ಬಡ್ಕೋದಿಲ್ಲ ಮುಂಡೆ ಮಗನೆ. ನಮ್ ಲಾಸ್ ಮಾಡೋದ್ರಲ್ಲಿ ಇದೆಯಲ್ಲೋ. ಅಲ್ಲ ಕಣಪ್ಪ, 30 ಮುಂಡೆ ಬುರ್ಲು, 10 ಮುಂಡೆ ಮೆಣಸು, 10 ಮುಂಡೆ ಧನಿಯಾ. ಓಹೋ ಒಳ್ಳೆ ವ್ಯಾಪಾರನೇ ಮಾಡೋಣ. ಹುಟ್ಟಿದ್ರೆ ಇಂಥ ಮಗ ಹುಟ್ಟಬೇಕು ಮತ್ತೀಗ. ಹೇಳೋ. ಆಯ್ತು, ಲೆಕ್ಕ ಆಯ್ತು. ಅದನ್ನ ತಗೊಂಡು ಏನ್ ಮಾಡ್ದು? ಅದನ್ನ ತಗೊಂಡು ಏನ್ ಮಾಡ್ದೆ ಅಂದೇನಪ್ಪ? ಅದನ್ನ ತಗೊಂಡು ಚಿಕ್ಕ ಬುಕ್ಕು ಕೂಂತಿದ್ ಕಣೆಯ. ಏನೋ ಅದು ಕೂ ಅನ್ನೋದು? ಐಲು ಕಣೆಯ. ಮುಂಡೆ ಮಗನ, ರೈಲಲ್ಲ ಕಣೋ, ರೈಲು. ಹೂ ಕಣೆ, ಅದೇ ಲೈಲು. ಆಮೇಲೆ ಏನ್ ಮಾಡ್ದೆ ಹೇಳೋ? ಆಮೇಲೆ ಏನ್ ಮಾಡ್ದೆ ಗೊತ್ತೇನೆಯ? ಅದ್ರಿಂದ ಗಾಡ್ದಿ ಹಿಂಗೆ ಗಾಡ್ದಿ ಅಲ್ಲ ಕಣೋ ಮುಂಡೆ ಮಗನೇ, ಅವನು ಗಾರ್ಡು. ಹೂ ಕಣೆಯ, ಗಾರ್ಡು. ಹೇಳಪ್ಪ. ಆ ಗಾರ್ಡ್ಗೆ ಏನ್ ಮಾಡ್ದೆ ಗೊತ್ತೇನೆಯ? ಏನ್ ಮಾಡ್ದೆ? ರೈಲು ಎಲ್ಗೋಯ್ತದೆ ಅಂತ ಕೇಳ್ದೆ ಕಣಯ್ಯ. ಆಮೇಲೆ ಏನ್ ಹೇಳ್ದ? ಅವನೇನ್ ಹೇಳ್ದ ಗೊತ್ತೇನೆಯ? ನಿಮ್ಮ ಅಮ್ಮನ್ ಕ್ವಾಣಗ್ ಹೋಯ್ತದೆ ಅಂತ ಕಣಯ್ಯ. ಮುಂಡೆ ಮಗನೇ, ಆ ರೈಲು ಬಂದ್ ನಮ್ಮ ಅಮ್ಮನ್ ಕ್ವಾಣಗ್ ಬಂದ್ರೆ ಕ್ವಾಣೆ ಉಳ್ದತ್ತೇನು? ಹಂಗಲ್ಲ ಕಣೆಯೋ. ಅವ್ನ್ ಕೇಳೋದಕ್ಕೆ ಏನಂದ ಗೊತ್ತೇನೆಯ? ಕೆಂಗೇರಿ ಮೋರಿ ಕೆಳಗೆ ಹೋಯ್ತಾ ಇದೆ ಇಂದ. ಓಹೋ ಇನ್ನೆಲ್ಲೂ ಹೋಗ್ಲಿಲ್ಲ, ಕೆಂಗೇರಿ ಮೋರಿನೇ ಸಿಕ್ತು. ಹೂ ಕಣೆಯ. ಆಯ್ತಾಯ್ತು ಹೇಳೋ ಮುಂದೆ. ಅದ್ ನಾನೇನ್ ಮಾಡ್ದೆ ಗೊತ್ತೇನೆಯ? ಹೆಂಗಿರು ಬಾಡಿಗೆ ಕೊಡಂಗಿಲ್ಲ ಅನ್ಬಿಟ್ಟು ಒಂದೊಂದೇ ಕಿತ್ತಿ ನೀರೊಳಗೆ ಬುಟ್ಟೆ ಕಣಯ್ಯ. ಬಂದ್ಮೇಲೆ ನೀ ಎಲ್ಲಾ ಉಳ್ಸೋದೇ ಆಯ್ತು. ಪಾಪ ಅವ್ನು ತಗೊಳ್ದವನ್ ಮ್ಯಾಲ ಬಿದ್ದೋಗ್ಬಿಡ್ತಿದ್ವು ಅಲ್ಲೋ ಮುಂಡೆ ಮಗನೇ. ಏನೋ ನೀನ್ ಮಾಡೋ ಕೆಲಸ. ಈ ಕಡೆ ಬಾರಿ. ಆಯ್ತು ಎಲ್ಲ ಏನ್ ಹೇಳಯ್ಯ? ಆಯ್ತು, ನಮ್ಮ ಮನೆ ಕೆಲ್ಸಕ್ಕಾಗಿ ದಾಸಿನ ಕರ್ಕೊಂಡ್ ಬಂದಿನಿ. ದಾಸಿ ಅಲ್ಲ ಕಣೋ, ದಾಸಿನ ಅವಳನ್ನ 1 ನಿಮಿಷನೂ ಬಿಡದಂತೆ ಕೆಲಸ ಮಾಡಬೇಕು, ತಿಳಿದು? ಆಯ್ತು ಕಣ. ಎಲ್ಲಯ್ಯ? ನೋಡು ಇಲ್ಲೇ ಕರ್ಕೊಂಡ್ ಬಂದಿನಿ. ನೋಡ ಇಲ್ಲೇ ಕರ್ಕೊಂಬಂದಿನಿ. ಆ ಅಮ್ಮನ್ನ 1 ನಿಮಿಷನೂ ಬಿಡಿಸ್ಬೇಡ. ನಮ್ಮ ಮನೆ ಕೆಲಸ ಒಂದು ಪಡ ಕಸ ಗುಡ್ಸೋದು, ಬೆಳಗೋದು, ತೊಳೆಯೋದು, ನೀರ್ಸೋದು ಎಲ್ಲ ಮಾಡಿಸ್ಬೇಕಣ. ಅದೇನಯ್ಯ?
ಒಬ್ಬ ದಾಸಿನ ಕರ್ಕೊಂಡಿದ್ದೀನಿ ಎಂದೆ. ಹೌದು. ಆ ದಾಸಿ ಚಟ್ನಿ ಯಾವ್ದೇ ಇದು? ಚಟ್ನಿ ಅಲ್ಲ ಕಣ, ಅವ್ರ ಮಗ ಕಣಲೆ ಪಾಪ. ಏನೋ ಹಸು ಇದ್ದು ತಾವು ಕರ ಇರ್ಲೇಬೇಕಲ್ಲಪ್ಪ. ಅಲ್ಲ ಕಡೆ ಹಂಗೆ ಕರ್ಕೊಂಡ್ ಬಂದಿದ್ದೀನಿ ಅಂತ ನೀನು ಹೇಳ್ತೀವಿ. ಆ ಅಮ್ಮನಿಗೇನೋ ಅನ್ನ ಕೊಡ್ತಿ, ಆ ವೈದ್ಯನಿಗೆ ಎಲೆಯ ಕೊಡೋದು. ಓಹೋ, ಇದು ಏಕೆ ನನಗೆ ಬರ್ಲೇವಲ್ಲೋ? ನಾನು ದಡ್ಡ ಆಗ್ಬಿಟ್ನಲ್ಲೋ. ಹುಟ್ರ ಇಂತ ನನ್ನ ಮಗ ದಡ್ಡ ಅಂತೀರ. ಸರಿ ಕಣ ಮಗನೆ, ಈಗ ಏನು ಮಾಡಿ ಆ ಹುಡುಗನ್ನ ಹೊಡೆದಿ ಓಡಿಸ್ಬಿಡು. ನಾನು ನೋಡ್ಕೋತೀನಿ. ನಡಿಯ ಯಾರಮ್ಮ ಈ ಮಗು? ಪುಣ್ಯಾತ್ಮರೇ, ಈತನು ನನ್ನ ಕುಮಾರನು ಸ್ವಾಮಿ. ಹಂಗಿದ್ಮೇಲೆ ಈ ಮಗನ ಮೊದ್ಲು ಆಚೆ ಕಳ್ಸಮ್ಮ. ಅಯ್ಯೋ, ಹಾಗನ್ನಬೇಡಿ. ನನ್ನ ಕಂದಮ್ಮನು ನನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋಗುವನು? ನಿನ್ನ ಕೊಡೋ ಅನ್ನದಲ್ಲಿ ಈ ಹುಡುಗನಿಗೂ ಕೊಟ್ಟಿ ನೀನ್ ಹೆಂಗಮ್ಮ ಕೆಲಸ ಮಾಡ್ತೀವಿ? ಸ್ವಾಮಿ, ಹೇಗಾದ್ರೂ ಮಾಡಿ ನನ್ನ ಅನ್ನವನ್ನೇ ಕೊಟ್ಟು ಅವನನ್ನು ಸಹ ಸಾಕಿಕೊಳ್ಳುವೆನು. ದಯಮಾಡಿ ಅವನನ್ನು ಇಲ್ಲಿರಲು ಅವಕಾಶ ಮಾಡಿಕೊಡಿ. ಆಗಲ್ಲ ಕಣಮ್ಮ, ಈ ಹುಡುಗನ ಮೊದ್ಲು ಆಚೆ ಕಳ್ಸಮ್ಮ. ಅಯ್ಯೋ, ಏನು ಮಾಡುವುದು? ದಣಿಗಳು ಅಯ್ಯ, ಸ್ವಲ್ಪ ಸಮಯ ಕಾಲವಾದ್ರೂ ಕೊಡಿ. ನನ್ನ ಮಗುವನ್ನು ಎಲ್ಲಿಯಾದ್ರೂ ಬಿಟ್ಟು ಬರುವೆನು. ಹಾಗೆಂದು ನನ್ನ ಮಗನನ್ನು ಹೊಡೆದು ಬಡೆದು ಹಿಂಸೆ ಮಾಡಬೇಡಿ. ಕುಲಿ ಬಲಕ ಮೊದಲು ಹೊರಡುವ ನಾವು. ಆಗಲ್ಲ, ಮೊದಲು ಹೊರಡುವ ನಾವು. ಕುಮಾರ, ಯಾರಾದರೂ ಸುಖಿಯಾಗಿ ಬರೇ. ಸಾಕಪ್ಪೋ ಸಾಕು, ಈ ಹಾಳ ದುಡಿಮೆನು ಸಾಕು, ಈ ಬಾಳಿನ ಗೋಳು ಸಾಕು. ಬುದ್ಧಿ ಏನು ಹೇಳ್ತೀರಾ ಬುದ್ಧಿ? ನನ್ನ ಕಷ್ಟನಾ ಈ ಬೋಪುನ ಕಷ್ಟನಾ? ಕಾಗೆ ಕರ್ರನ್ವಾಗಿ ಹೋದ್ರೆ ಸ್ವಾಮಿ ಗೋಬೆ ಗುಯ್ ಕನ್ನುವರೆಗೂ ಈ ನೀರಿನಲ್ಲಿ ನಿಂತ್ಕೊಂಡು ಈನ ಸೊಂಟ ಎಂಟು ಆಣಿ ಕೇಳ್ತದೆ. ಏನು ಮಾಡಲಿ ಬುದ್ಧಿ? ಕತ್ತನೇ ಮೇಸ್ಲ, ಹೊರದೇನೆ ಎತ್ಲ,
ಇಲ್ಲ ಬಟ್ಟೆನೇ ಒಗಿಲ್ಲ. ಏನು ಮಾಡಲಿ ಬುದ್ಧಿ? ಊರುಗಾದಿ ಹಬ್ಬ ಬಂದು ಊರ್ ಬಾಕ್ಲಲ್ಲಿ ಕುಂತೈತೆ. ಊರ್ ಮಕ್ಳೆಲ್ಲ ಏ ಮಡಿವಾಳಿ ಎಲ್ಲ ಮಡಿ ಮಡಿ ಮಡಿಯಲ್ಲೋ ಅಂತಾರೆ. ನಾನು ಏನು ಮಾಡಲಿ ಬುದ್ಧಿ? ನನ್ನ ನೆಂಟರು ಬಡ್ಡಿ ಅವಳಲ್ಲ, ಅಪ್ಪನ ಮನೆಗೆ ಹೋಗ್ಬಿಟ್ಟು 3 ದಿನ ಬರ್ತೀನಿ ಕಂಡ್ಲಿ ಅಂದರು. ಯಾಸಟ್ಗೆ ಹೋಗಿದ್ದು ಬರೋಗೆ ಅಪ್ಪನ ಮನೆಗಲ್ವೇ ಅಂತ ನಾನಂದರೆ, ಇನ್ನೂ 3 ತಿಂಗಳಾದ್ರೂ 3 ತಿಂಗಳಾಗೋಯ್ ಸಮಯ ಇನ್ನೂ ಬರಲಿಲ್ಲ. ಬರಲಿ ಹಾಂ ಏನು ಮಾಡಲಿ ಬುದ್ಧಿ? ನನ್ನ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ? ನತ್ತಿ ಮೇಲೆ ಬಿಸಿಲು ಬಂದ್ಬಿಟ್ಟೈತೆ, ಹೊಟ್ಟೆ ಚುರುಗುಟ್ಟೈತೆ. ಅಲ್ಲಿ ಮ್ಯಾಗ್ಲಿ ಕೇರಿಲಿಗೆ ಹೋಗ್ಬಿಡಿ ಬುದ್ಧಿ. ಹೊಡೆದೆ ಅಂದ್ರೆ ಸಾಕು, ಎಲ್ಲ ಮಡಬಾಳಿ ಬಡ್ಡಿ ಮಗನೇ ಬಡಿ ಕೊಡಲಿಲ್ಲ ಆಗಲಿ ಹೊಡೆದಾಗ ಬಂದಂತ ಆಡ್ಸ್ಕೊಬತ್ತಾರೆ. ನಾನು ಏನು ಮಾಡಲಿ? ಇರಲಿ ಬುದ್ಧಿ, ನನ್ನ ಹೆಂಡ್ರು ಬಂದವಳೇನೋ ನೋಡ್ತೀನಿ. ಲಕ್ಷ್ಮೀ ಇಲ್ಲ, ಇನ್ನ ಬಳೆ ಸೌಂಡು ಎಲ್ಲ ಕಾಣ್ತಾ ಇಲ್ವಲ್ಲ? ಕೇಳಿಸೋದು ಇನ್ನೊಂದ್ಸಾರಿ ಹೋಗ್ತೀನಿ. ಲಕ್ಷ್ಮೀ ಆಹಾ ಈಗ ಕೇಳ್ತಾ ನೋಡಪ್ಪ ಗೆಜ್ಜೆ ಸೌಂಡು. ಬಾರೆ ಬಾರೆ ಲಕ್ಷ್ಮೀ. ಅಪ್ಪನ ಮನೆಗೆ 3 ದಿನ ಬಿಟ್ಕೊಂಡು ಬರ್ತೀನಿ ಅಂದೋಳು. 3 ದಿನ ಅನ್ಕೊಂಡು 3 ತಿಂಗಳು ಮಾಡ್ಕೊಂಡ್ ಬಂದಿದ್ಯಲ್ಲ, ಸರಿಯೇನೆ ತಡ್ಕೋತೇನೆ ನಿನಗೆ ನ್ಯಾಯ? ನಿನಗೆ ಹೆಂಗ್ ಗೊತ್ತಾಗೋಯ್ತು? ಅಲ್ಲ ಕಣೆ ಹೋಗಿದೆ ಅಂತ ನಾನು. ಅಲ್ಲ ಕಣೆ ಏನು ಲೇ ಹಂಗಲ್ಲ ಕಣೆ, ನೀನ್ ಅರ್ಥ ಹೆಂಗೇನೋ ಮಾಡ್ಕೋತಿದ್ಯಲೆ. 3 ತಿಂಗಳು ಬಿಟ್ಕೊಂಡ್ ಬಂದಿದ್ಯಲ್ಲ, ಅದಕ್ಕೆ ಹೋಗಿದೆ. ಮದುವೆ ಆದ ವಸ್ತಲ್ವಾ? ಮದುವೆ ಆದ ವಸ್ತು ನೀನೇನೋ ವಸ್ತು ಅಂತ ಹೊಂಟೋದೆ. ಈ ಊರ್ಗ ಗಂಗಸಂದ್ರದ್ದು ಜನ ಎಲ್ಲ ನನ್ಗೆ ಹಾಕೊಂಡು ಇಕ್ತಾವ್ರಲ್ಲ, ಮಡಿಯಲ್ಲ ಅಂತ ಹೆಂಗ್ ಮಾಡ್ಲಿ ನಾನು ಚಿನ್ನ? ಬತ್ತೋಗಿರೋ ಕೆರೆಯಲ್ಲಿ ಯಾರೋ ನೀರ್ ತೆಗಿಯಕ್ ಬಂದವರಲ್ಲ ಮವ, ಏನಾರು ಬುದ್ಧಿ ಬೇಡವಾ? ಇದು ಬತ್ತೋಗೈತೆ, ಅಲ್ಲಿ ಯಾಕೆ ನೀರ್ ತೆಗಿಯಕ್? ಹಂಗಲ್ಲ ಕಣೆ ಚಿನ್ನ, ಹೇಳಮ್ಮ. ಬಟ್ಟೆ ಇಂಡ್ಲ ಇಲ್ಲ ಅಡ್ದೆ ಇತ್ಲ ಇಲ್ಲ ಕತ್ತೆನೇ ಮೇಸ್ಲ, ನಾನು ಯಾವ ತಾನೇ ಮಾಡ್ಲೆ ನಿನ್ನ? ಕರ್ಮ, ಕತ್ತೆನಾರು ನೋಡ್ಕೋ, ಬಟ್ಟೆನಾರು ಎತ್ಕೋ, ಇಸ್ರಿನಾರು ಹೊಡ್ಕೋ. ಒಟ್ಲಲ್ಲಪ್ಪ ಗಸ್ಕಾನ ನೋಡ್ದ ಬುದ್ಧಿ. ನಿನ್ ಕಟ್ಕೊಂದಿರೋದೆ ಅಂತ ಚಿನ್ನ. ನನ್ನ ಏನಕ್ಕೆ ಮಾವ? ಏನಕ್ಕೆ ಕತ್ತೆ ಮೇಸ್ಲಿ ಅಂತ ಕಡೆ ಏನಂದೆ ನೀನು? ಮದುವೆ ಮಾಡ್ಕೊಂಡಾಗ ಮಲ್ಗೆ ತರ ಜಾರರ ಸೌದದಂಗ್ ನೋಡ್ಕೋತೀನಿ ಎಂದೆ. ಲೇ ನಾನೇ ಸಾವಿರದ ಹೋಯ್ತಾ ಇದ್ದೀನಿ ಕಡೆ, ಸಾವಿರದ ಹೋಯ್ತಾ ಇದ್ದೀನಿ. ನಿನ್ ಕೈಲಿ ಆಗಕ್ಕಿಲ್ವಾ? ಮಾಡಕ್ ಆಗಕ್ಕಿಲ್ವಾ? ಆಯ್ತದ ಕಣೆ, ಅದಿರ್ಲಿ ತಿನ್ನ. ಮಾವ ಏನು ಕೇಳು ಮಾವ. ಹೇಳೆ ನಿನ್ ಕೈ ಸಂಸಾರ ಮಾಡಕ್ ಆಗಲ್ಲ. ಆಯ್ತದ ಕಣೆ. ಶ್ರಾವಣ ಬರ್ತದೆ, ಕಾರ್ತಿಕ ಬರ್ತದೆ, ಇವಯ್ಯ ಮೇಲೂ ಓದ್ತಾನೆ, ಕೆಳಗೂ ಓದ್ತಾನೆ, ಪುರ್ಸೋತಿಲ್ದಂಗ ಓದ್ತಾನೆ. ಶ್ರಾವಣದಲ್ಲೂ ಕಾರ್ತಿಕದಲ್ಲಿ ಒಯ್ನ ತಗೋ ಗೊತ್ತಿಸ್ಕೊತೀನಿ. ಲೇ ಚಿನ್ನ ಮಾವ ಎರಡಂತೆ ಚಿನ್ನ ಮಾವ, ನಿನ್ ಗಂಡಿಲ್ಲ ಬಾ 2 ಅಂದ ಅವಯ್ಯ. ಲೇ ಚಿನ್ನ ಏನ್
ಅದೇ ಹಾಡು ಹೇಳ್ಕೊಡ್ತೀನಿ ಬಾ ಅಂತ ಅಂದವ ಹೇಳಿಸ್ಕೊಳಕ್ ಹೋಯ್ತೀನಿ. ಶ್ರಾವಣ ಬಂತು. ಶ್ರಾವಣ ಬತ್ತು 2000 ಕೊಡ್ತಾರೆ ಅಂದ್ರೆ ಚಿನ್ನ ಈಗ ಕೊಡ್ತಾರೇನೋ ಸರಿ. ಇವತ್ ಬಂದಂಗ ಮಳೆ ಏನಾರ ಟಾಡ್ಸ್ಕೊಂಡ್ ಬಂದ್ಬಿಟ್ರಿ 2000 ಚೋರ್ ಆಗೋಯ್ತದ ಕಣೆ. ಹುಳು ಮೇಯಿಸ್ದಂಗ ಇರ್ತಾನೆ ಹೆಂಗೋ ಮೇಯಿಸ್ತಾನೆ ಬಾ ಚಿನ್ನ. ಅದಿರ್ಲಿ, ಹೇಳಮ್ಮ. ನಾನು ನೀನು ಮದ್ವೆ ಆದಾಗ ಗಾನ ಆಡಿದ್ದಲ್ಲ ಚಿನ್ನ, ಅದ್ ಆಡೆ ಹೆಂಗಂತ. ಯಾವ ಖುಷಿಗಾಡ್ಲಿ ಮಾವ, ಏನಂದ್ರೆ ಏನಿಲ್ಲ. ಏನು ನದಿ ಎತ್ತಿಸ್ತೀಯ, ಚಿನ್ನದ ಬಳೆ ಇಲ್ಲ, ಕತ್ತಗೊಂದ್ ಸರ ಇಲ್ಲ. ಕೇಳು ಗಣೇಶನಿಗೆ ಎಂಟಿಗೆ ಎಷ್ಟೆಷ್ಟು ಮಾಡಿಸ್ಕೊಟ್ಟ ಚಿನ್ನ. ನಾನಿಗೆ ಹೊಡ್ದೆ ಎಲ್ಲ ಎತ್ಬಿಟ್ಟು ಬಂದೆ, ನಿನಗೆ ನೆಕ್ಲೆಸೇ ಮಾಡ್ಸಿ ಹಾಕ್ಬಿಡ್ತೀನಿ. ಮಾಡ್ತೀನಿ, ಹಾಕಿ ಚಿನ್ನ. ಏರಿ ಮೇಲೆ ಏರಿ ಅದೇ 3 ತಿಂಗಳು ನಮ್ಮ ಅಪ್ಪನ ಮನೆಗೆ ಹೋಗಿದ್ದಲ್ಲ, ಅದು ಆಗ್ಬಿಟ್ಟೈತ್ ಮಾವ ನನಗೆ. ಚಿನ್ನ ಆಗ್ಬಿಟ್ಟದೇನೆ ಆಗ್ಬಿಟ್ಟೈತೆ. ಅದಕ್ಕೆ ಮನೆ ಕೆಲಸ ಮಾಡಕ್ಕಾಗಲ್ಲ, ಏನ್ ಮಾಡ್ಬೇಕು ಅಂತ ಕತ್ತೆ ಮೇಯ್ಸಕ್ಕಾಗಲ್ಲ, ಅತ್ತೆ ಕಾಲು ಒತ್ತಕ್ಕಾಗಲ್ಲ. ಅದ್ ಏನ್ ಮಾಡ್ಬೇಕು ಅಂತ ಇದೀಯಾ? ಒಂದ್ ಹಾಳು ಕಕ್ಕ ಮಾವ. ಹಾಳು ಕೊಟ್ಲಲ್ಲಪ್ಪ ಗಸ್ಕನ. ಹಾಳು ಹಾಳು ಅಂದ್ರೆ ಹೆಂಗಿರ್ಬೇಕೆ? ಹಿಂಗಿರ್ಬೇಕೆ ನಿಂಗೆ? ಹೆಂಗೆ ಯಾಕವಯ್ಯ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾನೆ, ಮುದ್ದೆ ಮಾಡಿ ಇಕ್ತಿ ನಾವು ಇಂತ ಇನ್ನೆಂಗಿರ್ಬೇಕೆ ನೋಡಿ. ಅಲ್ಲಿ ಕುಂತವ್ರು ನೋಡಿ, ಆ ಕಡೆ ಅಲ್ಲಿ ನಿಂತವ್ರಲ್ಲ. ಹುಡುಗರು ಕರ್ಕೊಂಡ್ಬಿಡು, ಸೇರ್ಕೊಂಡು ಕುಂಟೆ ಬಿಲ್ಲೆ ಆಡ್ತಿದ್ದೆ. ಇವನ್ ಜೊತೆ ಆಡ್ತಿದ್ದೆ, ದೊಡ್ಡನಾಗ್ಬಿಟ್ಟವನು. ಇನ್ನೇ ನೋಡಿ ಇವ್ರಾದ್ರೆ ಆಯ್ತದೆ. ಬೇಡ, ಗೌರಿ ಹಬ್ಬ ಕರ್ದಾರೆ ಸೀರೆ ಕೊಡ್ಸಕ್ ನಮ್ಮ ಅಣ್ಣ ಈಗ್ಲೇ ಯಾಕೆ ಕಳಿಸಿ ಮತ್ತೆ ನೋಡಿ ಅವ್ರ ಬೇಡಮ್ಮವ. ಇನ್ಯಾರು ಬೇಕೆ? 20 ಅಲ್ಲೇ ನೋಡಿ ಬಿಟ್ಟು ಬಾಯಿ ಬಿಟ್ಟಂಗ ಬೇಡ, ನುಂಗ್ ಬಿಡ್ತಾನ ಒಯ್ಯ ನನ್ನ. ಯವ್ವ ಚಿನ್ನ ಹೇಳ ಬಂಗಾರ, ಇವ್ರೆಲ್ಲಾರು ಕಟ್ಕೊಂಡ್ರೆ ನಿಮ್ಗೆ ನಾಮ ಇಕ್ಬಿಡ್ತಾರೆ. ನೀನು ಕಟ್ಕೊಂಡು ಇನ್ನೇನ್ ಇಕ್ತಾ ಇದೀಯ? ಆ ನೆಕ್ಲೆಸ್ ಹಾಕಿದ್ದೀನಲ್ಲ ನಿನಗೆ. ಯಾವ ನೆಕ್ಲೆಸ್ ಮನೆ ಮೂಲೆಯಲ್ಲಿ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀರಿ ಮರ್ತ್ಕೊಂಡು ಚಿನ್ನ. ಗತ್ಕಟ್ ಕೂತಿರೋಳು ನಾನು. ಅರ್ಸ ಅನ್ಬಿಟ್ಟು ಅಕ್ಸನ್ ಮದ್ವೆ ಈಗೇನ್ ಆಳ್ ಕರ್ಕೊಂಬತ್ತೀಯ? ಚಿನ್ನ ಆಳ್ ಕರ್ಕ ಬರೋದೇನೋ ಸರಿ. ಬಾಯ್ಲಿ ಲಕ್ಷ್ಮಿ ಅಲ್ಲೋಡಲಿ ಯಾರೋ ಒಬ್ಬಮ್ಮ ಆ ಕಂದನ್ ಕರ್ಕೊಂಡು ಗೋಳಾಡ್ತಾ ಬರ್ತಾವಳೆ. ವಿಚಾರ್ಸೋಣ. ಕಾಣುತ್ತಿರುವರು, ಅವರನ್ನೇ ಹೋಗಿ ಕೇಳುವೆನು. ನಿನ್ನನ್ನೇನಾದರೂ ಸಾಕಿಕೊಳ್ಳುವರೇನು? ಬಾ ಮಗನೇ. ಅಮ್ಮ, ನೀನು ಯಾರು ತಾಯಿ? ಈ ಕಂದನನ್ನು ಕರೆದುಕೊಂಡು ಗೋಳಾಡುತ್ತಾ ಬರಲು ಕಾರಣವೇನು ತಾಯಿ? ಸ್ವಾಮಿ, ನಾವು ಈ ಪುರದ ರಾಮಶಾಸ್ತ್ರಿಯ ಮನೆಯಲ್ಲಿ ಕೆಲಸ ಮಾಡುವ ದಾಸಿಯಪ್ಪ. ಇವನು ನನ್ನ ಕುಮಾರನು. ಅವರು ನನ್ನ ಕಂದನಿಗೆ ಅನ್ನವಾಕದೆ ಹೊರಗಡೆ ತಳ್ಳಿಬಿಟ್ಟಿರುವರು.
ಒಪ್ಪತ್ತಿನ ಊಟಕ್ಕೂ ಸಹ ಗತಿ ಇಲ್ಲದಂತಾಗಿರುವೆವು. ಅಲ್ಲ ಕಣ್ರಿ, ಎಂತ ಗತ್ತೆಟ್ಟವು. ಊರಿಗೆಲ್ಲ ಬಡ್ಡಿ ದುಡ್ಡು ಕೊಟ್ಟು ತಿಂದು ದಪ್ಪ ಆಗ ಒಂದು ಮಗಿಗೆ ಒಂದು ತುತ್ತ ಅನ್ನಕ್ಕಾಗಲ್ಲ. ಎಂತ ಗತ್ತೆಟ್ಟ ಅನ್ಸ್ತಾವ ಅಮ್ಮ. ಆದ ಕಾರಣ ನಮ್ಮ ಮನೆಯಲ್ಲಿ ಕತ್ತೆ ಮೇಯಿಸಲು ಒಬ್ಬ ಹುಡುಗನು ಬೇಕಾಗಿದ್ದು ತಾಯಿ. ದುಡ್ಡು ಕಾಸು ಕೊಡಕ್ಕಿಲ್ಲ ಅಂತ ಹೇಳು. ದುಡ್ಡು ಕಾಸು ಇಲ್ಲ ಅಮ್ಮ, ಒಂದೊತ್ತು ಊಟವನ್ನು ಹಾಕಿದ್ದೇವೆ. ಅಯ್ಯೋ, ನೀವೊಂದೊತ್ತಿನ ಊಟವಾಗುವುದೇ ನನಗೆ ಮಹದಾನಂದವು. ಆಗಲಿ. ಆದರೂ ಕುಮಾರ, ಕತ್ತೆ ಮೇಯಿಸಲು ಇವರ ಮನೆಗೆ ಹೋಗುವೆಯಾ ಮಗನೇ? ಹೋಗುವೆಯಾ? ನಾನಿರುವ ಮನೆಯವರು ನನಗೆ ಒಪ್ಪತ್ತಿನ ಊಟವನ್ನು ಕೊಟ್ಟು ಅವರ ಮನೆಯ ಕೆಲಸವನ್ನು ಮಾಡಿಸಿಕೊಳ್ಳುವುದಷ್ಟೇ ಅವರಿಗೆ ತಿಳಿದಿದೆ. ನಿನಗೆ ಊಟವನ್ನು ಅವರು ಕೊಡಲಾರರು. ನನ್ನ ಮಾತನ್ನು ಕೇಳು ಅಪ್ಪ. ಒಂದೊತ್ತಿನ ಊಟವನ್ನಾದ್ರೂ ತಿನ್ನುವೆ. ಹೋಗು ಮಗನೇ. ಅಯ್ಯ ಕುಮಾರ, ಬಾರಪ್ಪ. ಕಂದ, ಮಗು ಹೋಗಿ ಬರುವೇನು? ಮಗನೇ, ಆಗಲಿ. ಹೋಗುವ ಮುನ್ನ ಒಂದೆರಡು ಹಿತವಚನಗಳನ್ನು ಹೇಳುವೆನು, ಕೇಳುವೆಯಾ ಕುಮಾರ? ಕಳ್ಳತನವನ್ನು ಮಾಡಬೇಡ, ಸುಳ್ಳು ಮಾತುಗಳನ್ನು ಹೇಳಬೇಡ ಕಂದ. ಇದು ಈ ಹಣ್ಣು ಹಾಕಿದ ಪುಣ್ಯಾತ್ಮರಿಗೆ ಎಂದಿಗೂ ದ್ರೋಹವನ್ನು ಬಗೆಯಬೇಡ ಮಗನೇ. ಈ ತಾಯಿಯ ಮಾತನ್ನು ಆಲಿಸುವೆ ತಾನೆ? ಹಾಗೆ ಆಗಲಿ. ಹೋಗು ಮಗನೇ. ದಣಿಗಳು ಕೋಪಿಸಿಕೊಳ್ಳುವರು. ಹೋಗು ಕುಮಾರ. Oh
ಬೇಡ. ನೋಡು, ರಾಮಶಾಸ್ತ್ರಿಯ ತೋಟದ ಪಕ್ಕದಲ್ಲಿ ಕತ್ತೆಗಳನ್ನು ಬಿಟ್ಟಿರುವನು. ಕತ್ತೆಗಳನ್ನು ಮೇಯಿಸಿಕೊಂಡು ಬಟ್ಟೆಗಳನ್ನು ಮಡಿ ಮಾಡಿಕೊಂಡು ಊಟದ ವೇಳೆಗೆ ಸರಿಯಾಗಿ ಬರಬೇಕು. ತಿಳಿಯಿತೋ? ತಿಳಿಯಿತು ಸ್ವಾಮಿ. ಅದು ಅಲ್ಲದೆ ರಾಮಶಾಸ್ತ್ರಿಯವರು ಅವರ ತೋಟಕ್ಕೆ ನಮ್ಮ ಕತ್ತೆಗಳೇನಾದ್ರು ಹೋದರೆ ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಜೋಪಾನವಾಗಿ ಮೇಯಿಸಿಕೊಂಡು ಬಟ್ಟೆಯನ್ನು ಮುಡಿ ಮಾಡಿಕೊಂಡು ಬರಬೇಕು. ತಿಳಿಯಿತೋ? ಕೆಲಸ ಮಾಡೋದು. ಲಕ್ಷ್ಮೀಕಾಂತ ಹೊಸಿ ಬಟ್ಟೆಗೆ ತುಂಬಾ ಏನಾರ ಹೊಸಿ ಅನ್ನಪನ್ನ ಕೊಟ್ಟೆ. ಆಯ್ತಾಯ್ತು ಮಾಡಿ ಕದ ನಡೆಯತ್ರಿ. ಕತ್ತೆ ಕಾಯ್ದು ಬಟ್ಟೆ ಹೋಗಿವೆ ಶನಿದೇವಾ. ಕತ್ತೆ ಕಾಯ್ದು ಬಟ್ಟೆ ಹೋಗಿವೆ ಶನಿದೇವಾ. ನಿಷ್ಠೆಯಿಂದ ಹೊಟ್ಟೆ ಒಲಿವೆ ಶನಿದೇವಾ ಪರಮಾತ್ಮ. ಕತ್ತೆ ಕಾಯ್ದು ಬಟ್ಟೆ ಹೋಗಿವೆ ಶನಿದೇವಾ. ದಯದು ಬಾರ ದಾಟೆ ನಿಮಗೆ ಶನಿದೇವಾ ಪರಮಾತ್ಮ. ಎಷ್ಟು ಕಷ್ಟ ಕೊಟ್ಟೆ ನಮಗೆ ಶನಿದೇವಾ. ಎಷ್ಟು ಕಷ್ಟ ಕೊಟ್ಟೆ ನಮಗೆ ಶನಿದೇವಾ. ದಯದು ಬಾರದಾಯ್ತೆ ನಿಮಗೆ ಶನಿದೇವಾ ಪರಮಾತ್ಮ. ಆ ಪರಮಾತ್ಮ, ಈ ನನ್ನ ಹಣೆಯಲ್ಲಿ ಕತ್ತೆ ಕಾಯುವುದನ್ನು ಬರ್ದೆಯ ತಂದೆ. ಈ ಕತ್ತೆಗಳನ್ನು ಮೇಯಿಸಿಕೊಂಡು ನಿಮ್ಮ ಜ್ಞಾನವನ್ನು ಮಾಡಿಕೊಂಡು ಹೋಗುವೆನು. ಕಾಪಾಡು ತಂದೆ, ಕಾಪಾಡು. ಅಮ್ಮ, ಈ ಪಾಮರನಿಗೆ ಯಾರಾದರೂ ಅನ್ನವನ್ನು ನೀಡಿ ಪುಣ್ಯವನ್ನು ಕಟ್ಟಿಕೊಳ್ಳಿ ತಾಯಿ, ಪುಣ್ಯವನ್ನು ಕಟ್ಟಿಕೊಳ್ಳಿ ಅಮ್ಮ. ಬೇಡುವುದೊಂದೇ ಭಿಕ್ಷಕ್ಕೆ ಧರ್ಮ, ನೀಡುವುದೊಂದೇ ದಾನಿಯ ಧರ್ಮ. ಭವತೆ ಭವತೆ ಭಿಕ್ಷಾಂದೇಹಿ, ಓದಿ ಭಿಕ್ಷಾಂದೇಹಿ. ಬೇಡುವುದೊಂದೇ ಭಿಕ್ಷಕ್ಕೆ ಧರ್ಮ, ನೀಡುವುದೊಂದೇ ದಾನಿಯ ಧರ್ಮ. ಹೇಗಿರುವುದು ಭಗವಂತನ ಮರ್ಮ, ಕಾಡುತ್ತಿರುವುದು ಪ್ರಾರಬ್ಧ ಕರ್ಮ. ಓದಿ ಭಿಕ್ಷಾ. ಹೇಗಿರುವುದು ಭಗವಂತನ ಮರ್ಮ, ಕಾಡುತ್ತಿರುವುದು ಪ್ರಾರಬ್ಧ ಕರ್ಮ. ಕರ್ಮವ ಮಾಡದೆ ಬಿಟ್ಟರೆ ಬಿಡಲಿ. ಭವತಿ ಭಿಕ್ಷಾಂದೆ. ಧರ್ಮವ ಮಾಡದೆ ಬಿಟ್ಟರೆ ಬಿಡಲಿ, ಕುಡಿಯುವುದಕ್ಕೆ ನೀರೊಂದಿರಲಿ. ನೀಡುವುದೊಂದೇ ಭಿಕ್ಷಕ್ಕೆ ಧರ್ಮ, ನೀಡುವುದೊಂದೇ ದಾನಿಯ ಧರ್ಮ. ಮಾಡುವ ಕೆಲಸ ಬಹಳ ಕನಿಷ್ಠ. ಓದಿ ಭಿಕ್ಷಾ.
ಮಾಡುವ ಕೆಲಸ ಬಹಳ ಕನಿಷ್ಠ ಮಾಡಿ ಬಳಲಿದೆ ನಾನೀರಸ ನೀಡುವುದೊಂದೇ ಭಿಕ್ಷಕ್ಕೆ ಧರ್ಮ ನೀಡುವುದೊಂದೇ ದಾನಿಯ ಧರ್ಮ ಮರ್ಮದ ಮಾತುಗಳು ಆಡಲೇಬೇಡಿ ಮೋದಿ ಭಿಕ್ಷಾಂಗೆ ಮರ್ಮದ ಮಾತುಗಳು ಆಡಲೇಬೇಡಿ ಅಮ್ಮ ಬೇಟೋ ಬಾಳಿಗೆ ನೀವು ಬೇಡುವ ಒಂದೇ ಭಿಕ್ಷಕ್ಕೆ ಧರ್ಮ ನೀಡುವುದೊಂದೇ ದಾನಿಯ ಧರ್ಮ ಭವತೆ 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 ಕರದಲ್ಲಿ ಬಿಡಿಯುವ ತಿರಿಯುವ ತಟ್ಟೆ ತಿರಿದೋ ತಿಂಬೆ ಹೊಟ್ಟೆಯ ತುಂಬ ಕರದಲ್ಲಿ ಬಿಡಿಯುವ ತಿರಿಯುವ ತಟ್ಟೆ ತಿರಿದೋ ತಿಂಬೆ ಹೊಟ್ಟೆಯ ತುಂಬ ನೀಡುವುದೊಂದೇ ಭಿಕ್ಷಕ್ಕೆ ಧರ್ಮ ನೀಡುವುದೊಂದೇ ದಾನಿಯ ಧರ್ಮ ಭವತೆ ಭವತೆ ಭಿಕ್ಷಾಂಗೆ ಅಮ್ಮ ಯಾರಾದರೂ ಹಣವನ್ನು ನೀಡಿ ಪುಣ್ಯವನ್ನು ಕಟ್ಟಿಕೊಳ್ಳಿ ತಾಯಿ भवती भिक्षां देहि भवती भिक्षां देहि अम्म ಯಾರಾದರೂ ಅನ್ನವನ್ನು ನೀಡಿ ಪುಣ್ಯವನ್ನು ಕಟ್ಟಿಕೊಳ್ಳಿ ತಾಯಿ ಯಾರಾದರೂ ಅನ್ನವನ್ನು ನೀಡಿ ಭವತಿ ಭಿಕ್ಷಾಂ ದೇಹಿ ಅಮ್ಮ ಅಮ್ಮ ಏನಾದರೂ ಭಿಕ್ಷವನ್ನು ನೀಡಿ ತಾಯಿ ಏನಾದರೂ ಭಿಕ್ಷವನ್ನು ನೀಡಿ ತಾಯಿ ಅಮ್ಮ ಆ ಶ್ರೀಹರಿಯು ನಿನಗೆ ಮಂಗಲವನ್ನು ಉಂಟು ಮಾಡಲಿ ಕೊಡುವಳಾಗು ತಾಯಿ ಅಯ್ಯೋ ಪರಮಾತ್ಮ ಶನಿದೇವ ಭಿಕ್ಷವನ್ನು ಮಾಡಿ ತಿನ್ನಲು ನನ್ನನ್ನು ಬಿಡುತ್ತಿಲ್ಲವಲ್ಲ ಅಯ್ಯೋ ಏನು ಮಾಡುವುದು ಸಾಯುವಂತೆ ಇಲ್ಲ ಬದುಕಿ ಬಾಳುವಂತೆ ಇಲ್ಲವಲ್ಲ ಪರಮಾತ್ಮ ಊಟವಿಲ್ಲದೆ ನಾನು ಹೇಗೆ ಜೀವಿಸಲಿ ತಂದೆ ನಮ್ಮಯ ಮನೆಯಲ್ಲಿ ದಾಸಿ ತಿನ್ನುವ ಅನ್ನ ಬಂದು ತಿನ್ನುವೆ ಏನು ಧೃಳನೆ ಅಪ್ಪ ನಮ್ಮ ಮನೆಯಲ್ಲಿ ದಾಸಿ ತಿನ್ನುವ ಅನ್ನವನ್ನು ಕದ್ದು ತಿನ್ನುವೆಯ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡಿಸುವೆ ತಡಿ ನಮ್ಮ ಅಯ್ಯನ ಹೋಗ್ತೀನಿ ಯೋ ಅಯ್ಯ ಅಂದೆ ಯೋ ಬಾರೇ ಇಲ್ಲಿ ನೋಡೆಯ ಏನೋ ಈತ ನಮ್ಮ ಮನೆಯಲ್ಲಿ ದಾಸಿ ತಿನ್ನುವ ಅನ್ನಕ್ಕೆ ಕದ್ದು ತಿನ್ನಕ್ಕೆ ಹೋಯ್ತವನಲ್ಲಿಯ ಏನೆಯಾ ಮಾಡೋದು ಏನಪ್ಪ ನಮ್ಮನೆ ದಾಸಿ ಅನ್ನ ತಿನ್ನೋಕೆ ನೀನ್ ಏನೇ ಯಾಕೆ ಹೇಳಿ ಬಂದಿತ್ತು ಸ್ವಾಮಿ ನೋಡಿದ್ರೆ 2 ಹಾಳ ಇದ್ದಂಗಿದ್ಯಾ ನೋಡಿದ್ರೆ 2 ಹಾಳ ಆಯ್ತಾ ಏನೇಯಾ ನಿನ್ಗೆ ಕೇಳಿ ಬಂದಿದ್ದು ಸ್ವಾಮಿ
ಏನು ಮಾಡುವುದು? ದುಡ್ಡು ತಿನ್ನಕ್ಕೇನು ಆಗಲ್ವೇನೆ ನಿನಗೆ? ಸ್ವಾಮಿ, ದುಡಿಯಲು ನನಗೆ ಪರಸ್ಥಳದಲ್ಲಿ ಪರಿಚಯವಿಲ್ಲ. ವ್ಯಾಪಾರ ಮಾಡೋಣವೆಂದರೆ ನನ್ನಲ್ಲಿ ಹಣವಿಲ್ಲ. ಆದ ಕಾರಣ ತಿರುಪೆಯನ್ನು ಮಾಡಿ ಜೀವನವನ್ನು ಸಾಗಿಸುವೆನು. ಓಹೋ, ಅಯ್ಯ, ಆಗಿದ್ದ ಪಕ್ಷದಲ್ಲಿ ತಿರುಪೆಯ ಜೀವನವೇ ಬಂಡ ಜೀವನವು. ಓಹೋ, ಆಗಿದ್ದ ಪಕ್ಷದಲ್ಲಿ ನಮ್ಮ ತೋಟದಲ್ಲಿ ಕೆಲಸ ಅದೇ ಮಾಡ್ತೀನಿಯಾ? ಸ್ವಾಮಿ, ಅಷ್ಟು ಮಾಡಿ ಪುಣ್ಯವನ್ನು ಕಟ್ಟಿಕೊಳ್ಳಿ ಸ್ವಾಮಿ, ಅಷ್ಟು ಮಾಡಿ ಪುಣ್ಯವನ್ನು ಕಟ್ಟಿಕೊಳ್ಳಿ. ಏ ಕುಮಾರ, ತಾವು ಹೇಳಿದ ಕೆಲಸವನ್ನು ನಮ್ಮ ತೋಟದಲ್ಲಿ ಕೆಲಸ ಮಾಡಬೇಕೇನಪ್ಪ? ತಾವು ಒಪ್ಕೊಂಡವನೇ ಏನೋ ನಮ್ಮ ಮನೆ ಕೆಲಸ ತೋಟದ ಬಾಳೆ ತೋಟದಲ್ಲೋ ಅಲ್ಲೆಲ್ಲ ಕೆಲಸ ಮಾಡಿಸಿ ಅಗ್ಸಿ ಎಲ್ಲ ಕೆಲಸ ಮಾಡ್ಬೇಕು ತಿಳಿತಾ? ಇವನ್ನ ತೋಟಕ್ಕೆ ಮಡಿಕೊಂಡ್ರೆ ಕಾಗಿಲ್ದಾನ ಮಾಡ್ಕೊಂಡು ಏನಾರ ಮಾಡ್ಬಿಟ್ರೆ ಏನೇಯಾ ಮಾಡೋದು? ನೋಡ್ರೆ ದಾಣ್ಗಾಯ್ದಾಗ ಅವನಲ್ಲಿ. ಅಯ್ಯೋ ದೇಶಿಕನೇ, ದೇಶಿಕನೇ ಸ್ವಾಮಿ, ನನ್ನ ಮಗನು ನಿನ್ನ ಮೇನ್ನು ನಂಬುತ್ತಿಲ್ಲ. ಆದ್ರಿಂದ ಏನಾದ್ರೂ ಕರಾರು ಪತ್ರ ಬರ್ಕೊಡೆಯ. ಸ್ವಾಮಿ, ಕಳ್ತನ ಪರದೇಶದ ಭಿಕ್ಷುಕನಾದ್ದರಿಂದ ನಾನು ಏನು ಬರೆದುಕೊಡಲಿ ಸ್ವಾಮಿ? ನನ್ನಲ್ಲಿ ಏನೂ ಇಲ್ಲವಲ್ಲ. ನಮ್ಮ ತೋಟದಲ್ಲಿ ಏನಾದ್ರು ಕಳ್ತನ ಆದ್ರೆ ಏನೇ ಕೊಡ್ತೀಯಾ? ಸ್ವಾಮಿ, ನಿಮ್ಮ ತೋಟದಲ್ಲಿ ಏನಾದರೂ ಕಳ್ತನವನ್ನು ಮಾಡಿದರೆ ಈ ನನ್ನ 2 ಹಸ್ತಗಳನ್ನು ಕಡಿದು ಕೊಡುವೆನು. ಯಾಕೋ ನಾನು ಕೈಯ ಕಡಿತೀನಿ ಅಂತೇನೆ ನೀವು? ಅಲ್ಲ ಕಣೋ, ಕಳ್ತನ ಆದ್ರೆ ನನ್ನ ಕೈ ಕಡ್ದು ಕೊಡ್ತೀನಿ ಅಂತ ಹೇಳ್ತಾರ. ಇರೋ ಧರ್ಮಿಷ್ಟ್ರು ಕಣೋಲೇ. ಸರಿ ಕಣಯ್ಯ, ಹೇಳದೆ ಕೇಳದೆ ಎಲ್ಲಿಯಾದರೂ ಹೋದರೆ ನನ್ನ ಕರ ತಂದು ಸೂಲಕ್ಕೇರಿಸುವುದು ಈ ರೀತಿ ತಮಗೆ ಬರದು ಸ್ವಾಮಿ. ಒಂದು ಕರಾರು ಪತ್ರ ಮಾಡಿಸ್ಬಿಡ. ಕರಾರು ಪತ್ರನ ದೇಶಿಕನೇ ಒಂದು ಕರಾರು ಪತ್ರ ಬರೆದು ರುಜುವಾಗಿ ಕೊಡಯ್ಯ. ಹಾಗೆ ಆಗಲಿ ಸ್ವಾಮಿ, ಕೊಡುವರಾಗಿ ಸ್ವಾಮಿ, ಬರೆದು ಕೊಡುವ, ತೆಗೆದುಕೊಳ್ಳುವರಾಗಿ ಕೊಡುವರಾಗಿ ಸ್ವಾಮಿ. ಸ್ವಾಮಿ ತೆಗೆದುಕೊಳ್ಳಿ. ಅಯ್ಯ ದಂಡಪಾಲ, ಇದು ಕರೆಕ್ಟ್ ಆಗದೆ ನೋಡು. ಕೊಡೆಯಲ್ಲಿ ನೋಡ್ತೀನಿ. ಯೋ ಸೈನೆ ಹಾಕ್ಲಿವಲ್ಲ, ಒಬ್ಬಟ್ಟೆ ಹಾಕ್ಲಿವಲ್ಲ. ಓಹೋ ಸ್ವಾಮಿಗಳೇ, ಅಯ್ಯ ದೇಶಿಕನೇ ಸೈನೆ ಹಾಕ್ಲಿವಂತಲ್ಲಯ್ಯ. ಕೊಡುವರಾಗಿ ಸ್ವಾಮಿ, ತೆಗೆದುಕೊಳ್ಳಿ ಸ್ವಾಮಿ. ಅಯ್ಯ ದೇಶಿಕ ಕುಮಾರ ನೋಡ. ಯೋ ಈಗ ಕರೆಕ್ಟ್ ಆಗದೆ ಬಡಿಯ, ನಾನು ನೋಡ್ಕೋತೀನಿ, ಇನ್ ನಡೆಯ ಬಿಡು. ಆಯ್ತಪ್ಪ. ಇದೇ ನಮ್ಮ ಬಾಳೆ, ತೆಂಗು, ಮಾವು, ಹಲಸು ಮುಂತಾದ ಫಲಗಳಿವೆ. ಏನಾರ ಕಿತ್ಕೊಂಡು ತಿನ್ಬಿಡಿ ಕಣಯ್ಯ. ಸ್ವಾಮಿ, ಕಳ್ಳತನವನ್ನು ಮಾಡುವುದಿಲ್ಲ ಎಂದು ನಾನು ನಿಮಗೆ ಕರಾರನ್ನು ಬರೆದು ಕೊಟ್ಟಿರುವನೆಲ್ಲ. ಸರಿ ಕಣಯ್ಯ, ಆಗಿದ್ಮೇಲೆ ಬಾಳೆ ಗಿಡಕ್ಕೆ ಆಗಿಬೇಕು. ಹಾಗೆ ಆಗಲಿ ಸ್ವಾಮಿ. ತೆಂಗಿನ ಮರಕ್ಕೆ ನೀರು ಕಟ್ಟಬೇಕು ಸ್ವಾಮಿ. ಆಗಲಿ. ಎಲ್ಲ ಕೆಲಸ ನೀನೇ ವಹಿಸ್ಕೊಂಡು ಶ್ರದ್ಧೆಯಿಂದ ಮಾಡಬೇಕು. ಹಾಗೆ ಆಗಲಿ ಸ್ವಾಮಿ, ತಾವು ಹೇಳಿದ ಕೆಲಸವನ್ನು ಮಾಡುವೆ. ನಾನು ಹೋಗಿ ಬರ್ಲೇನೆಯ? ಹಾಗೆ ಆಗಲಿ ಸ್ವಾಮಿ. ಒಬ್ಬತ್ತು ಊಟವನ್ನು ಕೊಡುವೆ. ಆಗಲಿ ಸ್ವಾಮಿ. ಆಗಿದ್ಮೇಲೆ ನಿಷ್ಠೆಯಿಂದ ಕೆಲಸ ಮಾಡು. ಏನಾರ ಮನ್ಕಿರ್ಕೊಬಿಡಿಯಾ? ಹುಷಾರು ಸ್ವಾಮಿ. ಕಷ್ಟ ಕಾಲದಲ್ಲಿ ಆದವರು ನಾವು ತಾಯಿ ತಂದೆಯಿಂದ ಭಾವಿಸಬೇಕು. ಹುಷಾರು, ಗೊತ್ತು ತಾನೆ? ಮಾಡುವ. ಹಾಗೆ ಆಗಲಿ ಸ್ವಾಮಿ. ಸರಿ ಆಯ್ತು, ಕೆಲಸ ಹಚ್ಕೊಳ್ಳಯ್ಯ. ಅಯ್ಯೋ ಪರಮಾತ್ಮ, ಪಟ್ಟಣದಲ್ಲಿ ನಾನು ಪ್ರಜಾಪಾಲನೆ ಮಾಡುತ್ತಿದ್ದ ನಾನು ಈ ದಿವಸ ಈ ಸಟ್ಟರ ತೋಟದಲ್ಲಿ ಕೆಲಸವನ್ನು ಮಾಡುವಂತೆ ಆಯಿತಲ್ಲ. ಇರಲಿ ಇರಲಿ, ನನ್ನ ಗ್ರಹಚಾರಗಳು ಹೇಗಿರುವುದೋ ಹಾಗೆ ಆಗಲಿ ಪರಮಾತ್ಮ. ಈ ಕೆಲಸವನ್ನು ಮಾಡುವೆನು. ಅಯ್ಯೋ ಪರಮಾತ್ಮ, ಶನಿದೇವ, ಕೈಯೆಲ್ಲವೂ ಈ ನನ್ನ ಕೈಯೆಲ್ಲವೂ ಬಬ್ಬೆ ಬಂದಿರುವುದಲ್ಲ. ಇರಲಿ, ನನಗೆ ಕೆಲಸವನ್ನು ಮಾಡಿ ಆಯಾಸವಾಗಿರುವುದು. ಸ್ವಲ್ಪ ಕಾಲ ಈ ಗುಡಿಸಲಿನಲ್ಲಿ ಮಲಗಿಕೊಂಡು ನಂತರ ತೋಟವನ್ನೆಲ್ಲ ನೋಡಿಕೊಂಡು ಬರುವೆನು. ಪರಮಾತ್ಮ, ಶನಿದೇವ, ಇದೆಲ್ಲವೂ ನಿನಗೆ ಅರ್ಪಿತವಾಗಲಿ ತಂದೆ. ಒದಗಿತು ಸಮಯವೋ, ಒದಗಿತು ಸಮಯವೋ, ಅನುನಯದಿಂದಲೇ ಅಸತ್ಯಕ್ಕೆ ಉರಿ ಮಾಡುವೆನು ಈ ಕ್ಷಣದ. ನನಗ ಪಚಾರವೆಸಗಿದ ನರದ ಮನ, ನನಗ ಪಚಾರವೆಸಗಿದ ನರದ ಮನ, ಅಘೋರವಾದ ಕಷ್ಟಕ್ಕೆ ಬರಿ ಮಾಡುವೆನು ಈ ಕ್ಷಣದ. ಚತುರ ಬಾಲಕನಾದರೂ
ರಾಮಶಾಸ್ತ್ರಿಗಳ ತೋಟದ ಸಮೀಪದಲ್ಲಿ ಕತ್ತೆಗಳನ್ನು ಮೇಯಿಸುತ್ತಿರುವನು. ಇರಲಿ, ಈಗ ನನ್ನ ತಪೋಬಲದಿಂದ ಆ ಚತುರ ಬಾಲಕನಲ್ಲಿಗೆ ಹೋಗಿ ನಾನು ಓರ್ವ ಬ್ರಾಹ್ಮಣನ ವೇಷದಲ್ಲಿ ಹೋಗಿ ಆ ಚತುರ ಬಾಲಕನಲ್ಲಿ ಉಪಾಯದಿಂದ ನನ್ನ ಕಾರ್ಯವನ್ನು ಸಾಧಿಸುವೆನು. ಕುಡಿಯಲು ನೀರನ್ನು ಕೇಳಿ ಉಪಾಯದಿಂದ ಕಾರ್ಯವನ್ನು ಸಾಧಿಸುವೆನು. ಆಗಲಾದರೂ ಸತ್ಯಭ್ರಷ್ಟಲಾಗಲಾರರು. ಸತ್ಯವ್ರತ, ನಾಡುತ್ತಿರು ನನ್ನ ಮಾಯಾ ಪ್ರಭಾವವನ್ನು. ಸುರಾಂಗನನ ವರಂ ಪಿಡಿದು ನರಾದ ಮನಗೆಲ್ಲುವೆ. ಸುರಾಂಗನನ ವರಂ ಪಿಡಿದು ನರಾದ ಮನಗೆಲ್ಲುವೆ. ಹರ ಅದಮನ ಗೆಲ್ಲುವೆ, ಹರ ಅದಮನ ಗೆಲ್ಲುವೆ, ಗೆಲ್ಲುವೆ ಗೆಲ್ಲುವೆ. ತಾಳಲಾರೆನು ದಾವ ಕಾಣೆನು ನಾನು, ತಾಳಲಾರೆನು ದಾವ ಮಗುವೇ. ದೇಶಕೋಶವ ತಿರುಗಿ ಬಳಲಿ ಬಂದನು ನಾನು. ದೇಶಕೋಶವ ತಿರುಗಿ ಬಳಲಿ ಬಂದನು ನಾನು. ತಾಳಲಾರೆನು ದಾವ ಕಾಣೆನು ನಾನು, ತಾಳಲಾರೆನು ದಾವ ಮಗುವೇ. ಅಯ್ಯ ಕುಮಾರ, ಇಲ್ಲಿ ಬಾ ಕುಮಾರ. ಬಂದಿರುವೆನು ತಾತ. ಅಯ್ಯ ಕುಮಾರ, ದೇಶಕೋಶಗಳನ್ನು ಸುತ್ತಿಕೊಂಡು ಬಳಲಿ ಬಾಯಾರಿಕೆಯಿಂದ ಬಂದಿರುವೆನು. ನನಗಾದರೂ ನೀರಿನ ದಾಹವು ಏರಳವಾಗಿರುವುದು. ಮಗು ಕುಮಾರ, ಎಲ್ಲಿಯಾದರೂ ಕುಡಿಯಲು ನೀರನ್ನು ತೋರಿಸಿ ಪುಣ್ಯ ಕಟ್ಟಿಕೋ ಮಗು. ತಾತ, ಅಲ್ಲಿ ನೋಡಿ ರಾಮಶಾಸ್ತ್ರಿಯ ತೋಟವಿರುವುದು. ಆ ತೋಟದಲ್ಲಿ ಬಾವಿ ಇರುವುದು. ಬಾವಿಯ ತುಂಬ ನೀರು ಹೇರಳವಾಗಿದೆ. ತಾವು ಇಳಿದು ಜಲಪಾನ ಮಾಡಿ ಬನ್ನಿ ತಾತ. ಎಲ್ಲಿ ಮಗು? ಇಲ್ಲಿ ಮಗು, ನನಗಾದರೂ ವಯಸ್ಸಾಯಿತು, ದೂರದ ಕಣ್ಣುಗಳು ಕಾಣದು. ನೀನು ಬಂದು ಜಲ ತೋರಿಸಿ ಪುಣ್ಯ ಕಟ್ಟಿಕೋ ಮಗು. ತಾತ, ನಾನು ನಿಮ್ಮ ಜೊತೆ ಬಂದರೆ ನನ್ನ ಕತ್ತೆಗಳು ಎಲ್ಲಿಯಾದರೂ ಹೋದರೆ ನಮ್ಮ ದಣಿಗಳು ನನ್ನನ್ನು ಹೊಡೆಯೋರು ತಾತ. ಅಯ್ಯ ಕುಮಾರ, ನಿನ್ನ ಕತ್ತೆಗಳು ಎಲ್ಲಿಯೂ ಹೋಗುವುದಿಲ್ಲ. ಬಂದು ದಾರಿಯನ್ನು ತೋರಿಸಿ ನನಗೆ ಜಲವನ್ನು ತೋರಿಸಿ ಪುಣ್ಯ ಕಟ್ಟಿಕೋ ಮಗು. ತಮ್ಮ ಇಷ್ಟ ಎಂತಲೇ ಆಗಲಿ ತಾತ. ತಾತ, ಇಲ್ಲಿ ನೋಡಿ ಬಾವಿ ಇರುವುದು. ಎಲ್ಲಿ ಕುಮಾರ? ತಾತ, ಇಲ್ಲಿ ನೋಡಿ ಬಾವಿ ಇರುವುದು. ಬಾವಿಯ ತುಂಬ ನೀರು ಹೇರಳವಾಗಿದೆ. ತಾವು ಇಳಿದು ಜಲಪಾನ ಮಾಡಿ ಬನ್ನಿ ತಾತ. ಮಗು ಕುಮಾರ, ನಾನು ಹೋಗಿ ಜಲಪಾನ ಮಾಡಿ ಬರುವವರೆಗೂ ನೀನು ಈ ದಡದ ಮೇಲೆ ಕುಳಿತಿರಬೇಕು. ತಿಳಿಯಿತೋ? ತಿಳಿಯಿತು ತಾತ. ಮಗು ಕುಮಾರ, ನನಗೀಗ ಬಹಳ ಸಂತೋಷವಾಯಿತು. ನೀರನ್ನು ಕುಡಿದು ದಾಹವನ್ನು ತೀರಿಸಿಕೊಂಡೆ. ಮಗು ಕುಮಾರ, ನನಗಾದರೂ ಈಗ ಹಸುವಿನ ಬೇಗೆ ಹೆಚ್ಚಾಗಿರುವುದು. ಏನಾದರೂ ತಿನ್ನಲು ಇಲ್ಲಿ ಬಾ ಕುಮಾರ. ಅಲ್ಲಿ ನೋಡು, ಆ ಬಾಳೆ ತೋಟವು ಎಷ್ಟು ಸೊಗಸಾಗಿರುವುದು. ಹೌದು ತಾತ. ಆ ಬಾಳೆಯ ತೋಟದಲ್ಲಿ, ಆ ಬಾಳೆಯ ಗಿಡದಲ್ಲಿ 2 ಚುಪ್ಪು ಹಣ್ಣು ಬಹಳ ಸೊಗಸಾಗಿ ಹಣ್ಣಾಗಿರುವುದು. ಹೌದು ತಾತ. ನೀನೀಗ ಅಲ್ಲಿಗೆ ಹೋಗಿ ಆ 2 ಚುಪ್ಪು ಹಣ್ಣನ್ನು ಕಿತ್ತುತ್ತಾ. ನಿನಗೊಂದು ಚಿಪ್ಪು, ನನಗೊಂದು ಚಿಪ್ಪು. ಪೂಜ್ಯರೇ,
ಪರಮ ಜ್ಞಾನಿಗಳಾದ ನೀವು ಹರಿಯದ ಬಾಲಕನಿಗೆ ಕಳ್ಳತನ ಮಾಡು ಎಂದು ಹೇಳುತ್ತಿರುವಿರಾ? ನಾನೆಂದಿಗೂ ಕಳ್ಳತನ ಮಾಡುವುದಿಲ್ಲ, ಪರದ ಒಡವೆ ಮುಟ್ಟುವುದಿಲ್ಲ. ನಮ್ಮ ತಾಯಿಗೆ ಕೊಟ್ಟ ಮಾತಿಗೆ ನಾನು ತಪ್ಪುವುದಿಲ್ಲ. ತಮಗೆ ಬೇಕಾದರೆ ನೀವೇ ಕಿತ್ತಿಕೊಂಡು ತಿನ್ನಿ, ನಾನು ನನ್ನ ಕತ್ತೆಯ ಬಳಿಗೆ ಹೋಗುವೆನು. ಚತುರ ಬಾಲಕನಾದರೂ ನನಗೆ ಉಪದೇಶ ಮಾಡುವನು. ಇರಲಿ, ಇಲ್ಲಿಯೂ ಸಹ ಸತ್ಯಭ್ರಷ್ಟರಾಗಲಿಲ್ಲವಲ್ಲ. ಇರಲಿ, ನಾನೀಗಲೇ ನನ್ನ ತಪೋಬಲದಿಂದ ಆ ಬಾಳೆಯ ಮರದಲ್ಲಿರುವ ಎರಡು ಚುಪ್ಪು ಬಾಳೆಹಣ್ಣನ್ನು ಆ ಬಾಲಕನ ಕಂಬಳಿಯಲ್ಲಿ ಬಚ್ಚಿಡುವಂತೆ ಮಾಡುವೆನು. ಆಗ ಆ ತೋಟ ಕಾಯುವ ಗೊರವನ ಕೋಪಕ್ಕೆ ತುತ್ತಾಗುವಂತೆ ಮಾಡುವೆನು. ತಂದೆಯ ಕೈಗಳಿಂದಲೇ ಮಗನ ಕೈಗಳನ್ನು ಕತ್ತರಿಸುವಂತೆ ಮಾಡುವೆನು. ಸತ್ಯವ್ರತ, ನೋಡುತ್ತಿರು ನನ್ನ ಮಾಯಾ ಪ್ರಭಾವವನ್ನು. ಚಾಂದನನ ವರಂ ಹಿಡಿದು ನರಾದ ಮನ ಗೆಲ್ಲುವೆ. ಚಾಂದನನ ವರಂ ಹಿಡಿದು ನರಾದ ಮನ ಗೆಲ್ಲುವೆ. ನರಾದ ಮನ ಗೆಲ್ಲುವೆ. ನರಾದ ಮನ ಗೆಲ್ಲುವೆ. ಗೆಲ್ಲುವೆ. ಏನು ತಂದಿ? ಅಲ್ಲಿಗೂ ಹೋಗ್ಬೇಕಲ್ಲ ಇವಾಗ. ಹಿಂದೇನೆ ಈ ಮಾವು, ಹಲಸು, ಕಿತ್ತಲೆ ಇದನ್ನು ನೋಡುತ್ತಿದ್ದರೆ ನನಗೆ ಉಲ್ಲಾಸವೇ ತೋರಿದಂತಾಗುವುದು. ಇರಲಿ, ಇನ್ನು ಮುಂದೆ ಹಾ ಪರಮಾತ್ಮ, ಏನು ಮಾಡುವುದು? ಈಗ ತಾನೇ ಹಿಡಿಚುಪು ಬಾಳೆಹಣ್ಣುಗಳು ಕಿತ್ತಿರುವುದಲ್ಲ. ಯಾರಿರಬಹುದು? ಯಾರಾಗಿರಬಹುದು? ಯಾರೂ ಕಾಣುತ್ತಿಲ್ಲವಲ್ಲ. ಓ, ಈ ಮೈದಾನದಲ್ಲಿ ಒಬ್ಬ ಹುಡುಗನಿರುವನು. ಅಯ್ಯ ಬಾಲಕ, ಇಲ್ಲಿ ಬಾ. ಮಧ್ಯಾಹ್ನ ನಮ್ಮ ತೋಟದ ಕಡೆಗೆ ಯಾರಾದರೂ ಬಂದಿದ್ದರೆ? ಹೌದು ಸ್ವಾಮಿ, ಯಾರೋ ಬ್ರಾಹ್ಮಣರು ಬಂದು ಕುಡಿಯಲು ನೀರನ್ನು ಕೇಳಿದ್ದರು ಸ್ವಾಮಿ. ಮತ್ತೆ ನೀರು ಕೇಳಿದ ಮೇಲೆ ಏನು ಮಾಡಿದರು? ಆಮೇಲೆ ಆ ಬಾಳೆ ತೋಟದಲ್ಲಿರುವ 2 ಚಿಪ್ಪು ಬಾಳೆಹಣ್ಣುಗಳನ್ನು ಕಿತ್ತಿಕೊಡು ಎಂದು ಕೇಳಿದರು ಸ್ವಾಮಿ. ನಂತರ ಆಗ ನಾನು ಕಳ್ಳತನ ಮಾಡುವುದಿಲ್ಲ, ಸುಳ್ಳನ್ನು ಹೇಳುವುದಿಲ್ಲ, ಪರದಾಡವೇ ಮುಟ್ಟುವುದಿಲ್ಲ ಎಂದು ಹೇಳಿ ನನ್ನ ಕತ್ತೆಯ ಬಳಿಗೆ ಬಂದೆನು ಸ್ವಾಮಿ. ಅಯ್ಯೋ ಪರಮಾತ್ಮ, ಈ ಹುಡುಗನಾದರೂ ಇಷ್ಟು ಸತ್ಯವನ್ನು ಹೇಳುತ್ತಿರುವನು. ಇವನ ಮಾತನ್ನು ನಿಂಬಲಿ. ನಾನು ದಣಿಗೆ ಕರಾರನ್ನು ಬರೆದು ಕೊಟ್ಟಂತೆಯೇ ನನ್ನ ಕಸ್ತಗಳನ್ನು ಕತ್ತರಿಸಿಕೊಡಲಿ. ಇಲ್ಲ, ಈತನಿಂದಲೇ ಸತ್ಯವನ್ನು ಬರಬೇಕು. ಎಲೆ ಬಾಲಕನೇ, ಸುಳ್ಳನ್ನು ಹೇಳಬೇಡ, ಸತ್ಯವಾಗಿ ಹೇಳು. ನೀನು ಕಿತ್ತುಕೊಂಡು ತಿಂದಿದ್ದರೆ ನಾನು ತಿಂದೇ ಎಂದು ಹೇಳು, ನಿನ್ನನ್ನು ಬಿಟ್ಟು ಬಿಡುವೆನು. ನಾನು ಸತ್ಯವನ್ನು ಹೇಳುತ್ತಿದ್ದೇನೆ ಸ್ವಾಮಿ, ನಾನು ಕದ್ದಿಲ್ಲ. ಶಿವನ ಪಾದ ಸಾಕ್ಷಿಯಾಗಿ ಕಲಿಯಲಿಲ್ಲ ಸ್ವಾಮಿ. ಎಲೆ ಬಾಲಕನೇ, ಮುಂದೆ ಹೋಗು. ಈ ಗಂಟು ಯಾರದು? ಈ ಮೂಟೆಯು ನನ್ನದೇ ಸ್ವಾಮಿ. ಏ ಭ್ರಷ್ಟನೇ, ಈ ಮೂಟೆಯಲ್ಲಿ ಹಡಿಸಿ ಬಾಳೆಹಣ್ಣುಗಳನ್ನು ಕಿತ್ತು ಸುಳ್ಳನ್ನು ಹೇಳುತ್ತಿರುವೆಯ? ಎಲ್ಲಿ ಬಂತು ಬಾಳೆಹಣ್ಣು ಈ ಕೈ ಕಂಬಳಿಯಲ್ಲಿ? ಎಲ್ಲಿ ಬಂತು ಗಂಟಿನಲ್ಲಿ? ಸತ್ಯವನ್ನು ಹೇಳು, ಇಲ್ಲದಿದ್ದರೆ ನಿನಗೆ ಏನು ಶಾಸ್ತಿಯನ್ನು ಮಾಡುವುದು ತಿಳಿಯಿತೆ? ಸ್ವಾಮಿ, ಈ ನನ್ನ ಕಂಬಳಿಯಲ್ಲಿ
ಬಾಳೆಹಣ್ಣುಗಳು ಇರುವುದು ನೋಡಿದರೆ ಏನು ಹೇಳುವುದಕ್ಕೂ ನಾಲಿಗೆ ಸಹ ಬರುತ್ತಿಲ್ಲ ಸ್ವಾಮಿ. ನಾಳೆಗೆ ಬರುತ್ತಿಲ್ಲವೇ? ಈಗ ನಿನ್ನ ಹಸ್ತಗಳನ್ನು ಕಳೆದುಕೊಳ್ಳುವೆ, ನಿಜವನ್ನು ಹೇಳು. ಸ್ವಾಮಿ, ನಾನು ಸತ್ಯವನ್ನು ಹೇಳುತ್ತಿದ್ದೇನೆ ಸ್ವಾಮಿ. ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ದೂರ ಸರಿಯವನ ಮದಾನ. ಅಯ್ಯೋ ಪರಮಾತ್ಮ, ನನಗೆ ಎಂಥ ಶಿಕ್ಷೆಯನ್ನು ಕೊಟ್ಟೆ ತಂದೆ. ಈ ಹಸುಕಂದನ ಕರಗಳನ್ನು ಕಡಿಯುವಂತೆ ಮಾಡಿದೆಯಲ್ಲ. ಎಲೆ ಬಾಲಕನೇ, ಈ ತುಂಡಿನ ಮೇಲೆ ನಿನ್ನ ಕರಗಳನ್ನು ಇಡುವ ನಾವು. ಕಡೆಯುವೆನು ಬಾಲನ ಕರಗಳ, ಕಡೆಯುವನು ಮುದು ಬಾಲನ ಕರಗಳ. ಕದಲಿಯ ಫಲವನು ಕದ ತಪ್ಪಿಗಾಗಿ ತ್ಯಜಿಸುವೆನು ಸುಕರಗಳ. ಪರಮಾತ್ಮ, ಶನಿದೇವ, ಈ ನನ್ನ ಕೈಗಳಿಂದ ಇಂಥ ಕೃತ್ಯವನ್ನು ಮಾಡಿಸುವೆಯಾ? ಇದೆಲ್ಲವೂ ನಿನಗೆ ಅರ್ಪಿತವಾಗಲಿ ತಂದೆ. ಶನಿದೇವ, ಇದೋ ಈ ಪಾಪದ ಕೃತ್ಯವನ್ನು ಮಾಡುತ್ತಿರುವರು. ಪರಮಾತ್ಮ, ಶನಿದೇವ, ಈ ಪಾಪಿ ಕೈಗಳಿಂದ ಎಂಥ ಕೃತ್ಯವನ್ನು ಮಾಡಿಸಿದೆ. ಅಯ್ಯೋ ತಂದೆ, ಈ ಪುಟ್ಟು ಬಾಲನ ಹಸ್ತಗಳನ್ನು ಕರಗಳನ್ನು ನೋಡಿದಿದ್ದರೆ ಅಯ್ಯೋ, ಯಾವುದೋ ದೇಶದ ರಾಜನ ಮಗನಂತೆ ಕಾಣುತ್ತಿರುವುದಲ್ಲ. ಅಯ್ಯೋ ಪರಮಾತ್ಮ, ಶ್ರೀದೇವ, ಈ ಪಾಪಿ ಕೈಗಳಿಂದ ಎಂಥ ಕೃತ್ಯವನ್ನು ಮಾಡಿಸಿದೆ ದೇವ. ಕಂದ, ಕುಮಾರ, ಮಗನೇ, ಎಲ್ಲಿ ಓದಿಯೋ ಮಗನೇ? ನಿನ್ನನ್ನು ಎಲ್ಲೆಲ್ಲೂ ಹುಡುಕಲಿ. ರಾತ್ರಿಯಲ್ಲಿ ಶ್ರೀರೋದನೆಯೋ ಕೇಳಿ ಬರುತ್ತಿರುವುದಲ್ಲ. ಯಾರಾಗಿರಬಹುದು? ವಿಚಾರಿಸಿ ತಿಳಿಯುವೆನು. ಅಮ್ಮ, ಯಾರು ತಾಯಿ ನೀನು? ಈ ನಿಶಾ ರಾತ್ರಿಯಲ್ಲಿ ಒಬ್ಬಟ್ಟಿಗಳಾಗಿ ಬರಲು ಕಾರಣವೇನು ತಾಯಿ? ನಾನು ರಾಮಶಾಸ್ತ್ರಿ ಮನೆಯಲ್ಲಿ ಕೆಲಸ ಮಾಡುವ ದಾಸಿಯಪ್ಪ. ನನ್ನ ಕುಮಾರನು ಕತ್ತೆಗಳನ್ನು ಮೇಯಿಸುತ್ತಾ ಎಲ್ಲಿಯೋ ಹೊರಟು ಹೋಗಿರುವನು ಸ್ವಾಮಿ. ಅವನನ್ನೇ ಹುಡುಕುತ್ತಾ ಬರ್ತಿರುವೆನು. ಅವನನ್ನೇನಾದರೂ ನೀವು ಕಂಡರೆ ದಯಮಾಡಿ ತಿಳಿಸುವರಾಗಿ. ಅಮ್ಮ, ಆ ಕತ್ತೆಗಳು ಕಾಯುತ್ತಿದ್ದವನೇನಮ್ಮ ನಿನ್ನ ಮಗನು? ಹೌದು, ಅವನೇನಪ್ಪ, ಅವನೇ ನನ್ನ ಮಗನು. ಅಯ್ಯೋ ಪರಮಾತ್ಮ,
ಈಕೆಗೆ ನಾನು ಏನೆಂದು ಉತ್ತರಿಸಲಿ ಅಮ್ಮ? ಎಲ್ಲಿ ನೋಡಿದೆಯೋ ನನ್ನ ಮಗನನ್ನು? ಆ ವಿಚಾರವನ್ನು ತಿಳಿಸಿದರೆ ನಿನಗೆ ಬಹಳ ಉಪಕಾರವಾಗುವುದು. ಅಮ್ಮ, ಮಧ್ಯಾಹ್ನದ ಬಳಿಯೇ ಆ ಮೈದಾನದಲ್ಲಿ ಇದ್ದ ನಮ್ಮ ಹುಡುಗನು. ನಮ್ಮ ತೋಟದಲ್ಲಿ ಹೆಡು ಚುಪ್ಪು ಬಾಳೆಹಣ್ಣುಗಳು ಕಳವಾದಗಿದ್ದೆವು ತಾಯಿ. ಆಗ ನೋಡಿದರೆ ಯಾರೂ ಕಾಣಲಿಲ್ಲ. ಈ ಹುಡುಗನು ಕಂಡನಲ್ಲಿ ಇವನನ್ನು ಗದರಿಸಿ ಕೇಳಿದಾಗ ನಾನು ಕಳ್ಳತನವನ್ನು ಮಾಡಲಿಲ್ಲ, ಸತ್ಯವಾಗಿ ಮಾಡಲಿಲ್ಲ ಎಂದು ಸತ್ಯವನ್ನೇ ಹೇಳಿದನು ತಾಯಿ. ನಿಜವನ್ನೇ ಹೇಳಿರುವನಲ್ಲವೇ? ಅಮ್ಮ, ನಾನು ನನ್ನ ದಣಿಗೆ ಕಳ್ಳತನವನ್ನು ಏನಾದರೂ ಆದರೆ ನನ್ನ ಕರಗಳನ್ನು ಕರೆದುಕೊಡುವನೆಂದು ಅವರಿಗೆ ಕರಾರನ್ನು ಬರೆದುಕೊಟ್ಟಿದ್ದನು ತಾಯಿ. ಅದಕ್ಕೆ ಆದ ಕಾರಣ ಈತನನ್ನು ಗದರಿಸಿ ಕೇಳಿದಾಗ ಇವನ ಕಂಬಳಿಯಲ್ಲಿ ಹೆಡುಚುಪ್ಪು ಬಾಳೆಹಣ್ಣುಗಳು ಇದ್ದವಮ್ಮ. ಆಗ ಅಮ್ಮ, ಆದ ಕಾರಣಕ್ಕೆ ನಾನು ಏನೆಂದು ಹೇಳಲಿ ತಾಯಿ? ನಾನು ಏನೆಂದು ಸ್ವಾಮಿ, ಈ ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಬಹಳ ಭಯವಾಗುತ್ತಿರುವುದು. ನನ್ನ ಮಗನಲ್ಲಿ ದಯಮಾಡಿ ಅವನ ವಿಚಾರವನ್ನು ತಿಳಿಸಿ. ಅಮ್ಮ, ಈ ಪಾಪಿ ಕೈಗಳಿಂದ ಆಯಸ್ಸು ಕಂದನ ಕರಗಳನ್ನು ಕಡಿದು ಪಾಪಿ ಆದನು ತಾಯಿ. ಬೇರೆ ಮಾರ್ಗವೇ ಇಲ್ಲ ತಾಯಿ, ಕಡಿದು ನನ್ನ ಕಂದನು ಕದಿಯುವಂತವನಲ್ಲ, ನನ್ನ ಕುಮಾರನು ಕಳ್ಳನಲ್ಲ. ದಯಮಾಡಿ ನನ್ನ ಕುಮಾರನಲ್ಲಿರುವನು ಪುಣ್ಯ ಕಟ್ಟಿಕೋ. ಅದೇ ತಾಯಿ, ನನ್ನ ಗುಡಿಸಲಿಗೆ ಹೋಗಿ ಪಂಜನೂ ತರಬೇಡು. ಅದನ್ನು ಬೆಳಕಿನ ಸಹಾಯದಿಂದ ಇಲ್ಲಿ ಬರುವಾಗ ತಾಯಿ. ಕೆಳಗಿರುವನೇನಮ್ಮ ನಿನ್ನ ಮಗನು? ಕುಮಾರ, ಮಗನೇ, ಕಂದ, ನಿನ್ನ ತಾಯಿ ಬಂದಿರುವನು. ಮಾತನಾಡುವನಾಗು. ಒಂದೇ ಒಂದು ಬಾರಿ ಅಮ್ಮ ಎಂದು ಕರೆಯೋ. ಅಯ್ಯೋ, ನನ್ನ ಮಗನಿಗೆ ಎಂತಹ ಗತಿ ಉಂಟಾಯಿತು. ಇವರ ರೋದನೆಯನ್ನು ಯಾರಾಗಿರ್ಬೋದು ಮಗು. ಅಯ್ಯೋ, ನಿನ್ನಯ ಕಂಡದೆ ಸಿಂಗಾರಿ ನಿನ್ನಯ ಕಂಡದೆ ಸುಂಗಾರು ಮಿಂಚಿನಂತೆರಲಾದಿಸುವುದು ಯಾರಮ್ಮ ನೀನು ತಾಯೇ? ಸರಸ್ವತಿಯ ಪರ್ವತ ದೇವಿಯ ಕಾಣದ ಜನರನ ಮರ ಮಾತದೆ ತಿಳಿಸುವಲಾಗೋ ತಾಯೇ. ಯಾರು ತಾಯಿ ನೀನು? ಏಕೆಂದರೆ ನಿನ್ನೆಯ ಮಾಂಗಲ್ಯದ ಪ್ರಭಾವವು ಈ ಕಾಡಲ್ಲವೂ ಪ್ರಜ್ವಲವಾಯಿತು. ಆದ್ದರಿಂದ ಲಕ್ಷ್ಮಿಯು ಸರಸ್ವತಿಯ
ಪಾರ್ವತಾ ದೇವಿಯೋ ಎನ್ನೊಡನೆ ಮರಮಾಚದೇ ತಿಳಿಸುಳಾಗು ತಾಯಿ. ಅಯ್ಯೋ, ಇನ್ನೇನು ಗತಿ? ಈತನು ಹೇಳುತ್ತಿರುವ ವಿಚಾರವನ್ನು ಕೇಳಿದರೆ ನನ್ನ ಮಾಂಗಲ್ಯವು ಈತನಿಗೆ ಗೋಚರವಾಯಿತೆ. ನನ್ನ ಮಾಂಗಲ್ಯವು ಈತನಿಗೆ ಗೋಚರವಾಗಿರುವುದೆಂದರೆ ಅಲ್ಲಿಗೆ ನನ್ನ ಪತಿವ್ರತಾತನ ಭಂಗವಾಯಿತೆ. ಇಲ್ಲ, ಆ ದಿವಸ ಭವಾನಿ ವಾಕ್ಯವಾಗಿರುವುದು. ನನ್ನ ಈ ಮಾಂಗಲ್ಯವು ನನ್ನ ಪತಿಗೆ ಅನ್ಯತಾ ಯಾರಿಗೂ ಗೋಚರವಾಗುವುದಿಲ್ಲವೆಂದು ಭವಾನಿ ಆಜ್ಞೆ ಆಗಿರುವುದು. ಈತನು ನನ್ನ ಮಾಂಗಲ್ಯವನ್ನು ಕಂಡಿರುವನೆಂದರೆ ಈತನಾರಾಗಿರಬಹುದು. ಆ ಇಂದ್ರನು, ಚಂದ್ರನೋ, ದೇವೇಂದ್ರನೋ, ಅಥವಾ ನನ್ನ ಪತಿ ದೇವನು, ಹರಿಯನಲ್ಲ ದೇವ. ಆಗಲಿ, ಈತನನ್ನು ತಿಳಿದು ನಿಜಾಂಶವನ್ನು ತಿಳಿಯುವೆನು. ಅಯ್ಯ ಸ್ವಾಮಿ, ಪುಣ್ಯಾತ್ಮರೇ, ನೀವು ಯಾರು? ದಯಮಾಡಿ ಸತ್ಯಾಂಶವನ್ನು ನನಗೆ ಮರೆಮಾಚದೆ ತಿಳಿಸುವರಾಗಿ. ಈ ಪಾಮರರ ವೃತ್ತಾಂತವನ್ನು ಕೇಳಬೇಕು ತಾಯಿ. ಬೇಡ ತಾಯಿ, ಬೇಡಮ್ಮ. ಸ್ವಾಮಿ, ನಾನು ಬಹಳ ಸಂಕಷ್ಟ ಸ್ಥಿತಿಯಲ್ಲಿರುವೆನು. ಈ ಸಮಯದಲ್ಲಿ ನೀವೇನಾದ್ರೂ ಈ ವಿಚಾರವನ್ನು ಹೇಳದೆ ಹೋದರೆ ನಾನು ಯಾವ ರೀತಿಯಿಂದ ಈ ಸಂಕಷ್ಟದಿಂದ ಪಾರಾಗುವ ವಿಚಾರವು ನನಗೆ ನಿಮಗೆ ಕೈ ಮುಗಿದಾದ್ರೂ ಬೇಡುವೆನು. ನೀವ್ಯಾರೆಂಬುದನ್ನು ದಯಮಾಡಿ ತಿಳಿಸುವರಾಗಿ. ಹೇಳುವನು ಕೇಳುವಳಾಗಿ. ತರುಣಿ ಮಣಿ ಕೇಳ್ ದೊರೆಯೊಳಗೆ, ತರುಣಿ ಮಣಿ ಕೇಳ್ ದೊರೆಯೊಳಗೆ, ಕಲಿಂಗ ಪಟ್ಟಣವು ಪರಿಪಾಲಿಸುವ ರಾಜ ಖರ್ಜೂರತನಮ್ಮ. ಅಮ್ಮ, ನನ್ನ ವೃತ್ತಾಂತವು ನಾನು ಕಾಳಿಂಗ ಪಟ್ಟಣವನ್ನು ಪರಿಪಾಲನೆ ಮಾಡುತ್ತಿದ್ದ ರಾಜ ಸತ್ಯವ್ರತಮ್ಮ. ಆ ಭಗವಾನ್ ಶನಿದೇವನ ಕೋಪಕ್ಕೀಡಾಗಿ ನನ್ನ ತುಂಬ ಗರ್ಭಿಣಿಯಾದ ನನ್ನ ಸತಿಯನ್ನು ಕರೆದುಕೊಂಡು ಕಾಡಿಗೆ ಹೋಗಿ ಜಲವನ್ನು ತರಲು ಹೋಗಿ ಜಲವನ್ನು ತರುವಷ್ಟರಲ್ಲಿ ನನ್ನ ಸತಿಯೂ ನನಗೆ ಸಿಕ್ಕಲಿಲ್ಲ. ಆದ ಕಾರಣ ಊರು ಕೇರಿ ಕೇರಿ ತಿರಿದು ತಿಂದು ಕೊನೆಗೆ ರಾಮಸಾತ್ಯ ತೋಟದಲ್ಲಿ ಜೀತಗಾರನಾಗಿ, ರಾಮಸಾತ್ಯ ತೋಟದಲ್ಲಿ ಜೀತಗಾರನಾಗಿ ಈ ಹಸುಕಂದನ ಕರಗಳನ್ನು ಕಡಿದು ಪಾಪಿ ಆದನು ತಾಯೇ, ಪಾಪಿ ಆದನಮ್ಮ. ಸ್ವಾಮಿ, ಅಮ್ಮ, ಯಾರು ತಾಯಿ? ನಾನೆಂಬುದನ್ನು ಕೇಳುತ್ತಿರುವರೆ. ನಾನು ಸ್ವಾಮಿ, ನಿಮ್ಮ ಚಂದ್ರಾಸೆ. ಮನೋಹರಿ, ಪ್ರಾಣೇಶ್ವರ, ನಿನಗೂ ಇಂಥ ಕಷ್ಟವು ಸಂಭವಿಸಿದೆ ದೇವಿ. ಸ್ವಾಮಿ, ನಿಮ್ಮ ಸ್ಥಿತಿಯನ್ನು ನಾನು ನೋಡಿದೆನು. ನಿನಗೂ ಇಂಥ ಕಷ್ಟವು ಸಂಭವಿಸಿದೆ. ಅಯ್ಯೋ ಪರಮಾತ್ಮ. ಪ್ರಾಣೇಶ್ವರ, ಆ ದಿನ ನೀವು ನನ್ನನ್ನು ನಡುಕಾಡಿನಲ್ಲಿ ಬಿಟ್ಟು ಹೊರಟು ಹೋದ್ರಲ್ಲ, ಅನಂತರ ಸ್ವಾಮಿ ತಾರೆ ಮರದ ಬುಡದಲ್ಲಿ ನಿಮ್ಮ ಹಸುಕಂದನಿಗೆ ದಿಕ್ಕಿಲ್ಲದ ಪರದೇಸಿಯಂತೆ ಸ್ವಾಮಿ, ಆ ಮಗುವಿಗೆ ದಿಕ್ಕಿಲ್ಲದ ಪರದೇಸಿಯಂತೆ ಆ ಮನೆಯ ಅವರ ಮನೆಯಲ್ಲಿ ಕಳ್ಳರ ಮನೆಯಲ್ಲಿ ಸ್ವಲ್ಪ ದಿನಗಳ ಕಾಲವಿದ್ದು ಅವರ ಅನ್ನದ ಋಣವಂತೂ ತೀರಿಸಲೇಬೇಕಲ್ಲವೇ? ಹಾಗೆಂದು ರಾಮಶಾಸ್ತ್ರಿಯ ಮನೆಗೆ ಜೀತದಾಳಾಗಿ ಹೋಗಿ ನಿನ್ನ ಕುಮಾರನನ್ನು ಅಗಸರ ಮನೆಯ ಹಾಳಾಗಿ ಸ್ವಾಮಿ. ಪ್ರಾಣೇಶ್ವರ, ಮನೋಹರಿ, ರಾಜಾದಿರಾಜನ ಮಗನಾಗಿ ಈ ಸಕಲ ರಾಜ್ಯವನ್ನು ಆಳ್ವಿಕೆ ಮಾಡಬೇಕಾದಾಗಿದ್ದ ಕಂದನು ಈ ದಿನ ಕತ್ತೆಗಳನ್ನು ಮೇಯಿಸಿ ಬಟ್ಟೆಗಳನ್ನು ಒಗೆಯುವ ಅಗಸರ ಮನೆಯಲ್ಲಿ ಕೆಲಸದ ಜೀತದಾಳಾಗಿ ಸೇರಿಸಿದನು ಸ್ವಾಮಿ. ಪ್ರಾಣೇಶ್ವರ, ಹಾಗಾದರೆ ಕಡೆಗೆ
ನೀವು ಕರಗಳನ್ನು ಕತ್ತರಿಸಿರುವರೆ ಆ ಸುಗಂಧನು ಬೇರಾರು ಅಲ್ಲ. ಯಾರು ಆಗಿರಬಹುದು ದೇವಿ? ಅಯ್ಯಯ್ಯೋ ಮನೋಹರಿ, ಚಂದ್ರಾಸೆ ಎಂತ ಕೃತ್ಯವನ್ನು ಮಾಡಿದೆನೋ. ಅಯ್ಯೋ ಕುಮಾರ, ಮಗನೇ, ಈ ನಿನ್ನ ಅಷ್ಟಗಳನ್ನು ಕತ್ತರಿಸಿ ಪಾಪಿ ಆದನಲ್ಲ. ಅಯ್ಯೋ, ನಿಮ್ಮ ತಂದೆ ಬಂದಿರುವರು. ಹೇಳು ಮಗನೇ, ಮಾತನಾಡು. ಹೇಳು ಮಗನ ಮೇಲೆ. ಅಯ್ಯೋ ನೋಡು ಕಂದ, ನಿಮ್ಮ ತಂದೆಯನ್ನು ನೋಡು, ಮಾತನಾಡು ಮಗನೇ. ಅಯ್ಯಯ್ಯೋ, ಅಪ್ಪಾಜಿ ಎಂದು ಕರೆಯಬೇಡ ಮಗನೇ. ಆ ಅವಕಾಶವನ್ನು ನಾನು ಕಳೆದುಕೊಂಡೆನಪ್ಪ. ರಾಜಭಾರವನ್ನು ಮಾಡಬೇಕಾಗಿದ್ದ ಮಗನನ್ನು. ಅಯ್ಯೋ ಮಗನೇ, ನಿನ್ನ ಹಸ್ತಗಳನ್ನು ಕತ್ತರಿಸಿ ಪಾಪಿ ಆದೇನಲ್ಲ. ಸ್ವಾಮಿ, ಹೇಗೋ ಆ ಭಗವಂತನ ದಯದಿಂದ ನಾವೆಲ್ಲರೂ ಒಂದುಗೂಡುತ್ತೇವೆ. ಕರ್ಮವು ಹರಿಯುವ ತನಕ ಮರ್ಮವು ಬಿಡಬಾರದೆಂದು ಯಾರಲ್ಲಿಯೂ ಹೇಳಕೂಡದು ದೇವಿ. ನಡಿ, ಮಗನನ್ನು ಕರೆದುಕೊಂಡು ಮನೆಗೆ ನಡಿ, ನಾನು ತೋಟಕ್ಕೆ ಹೋಗೋನು ದೇವಿ. ಹಾಗೆ ಆಗಲಿ ಪ್ರಾಣೇಶ್ವರ, ಯಾರಿಗೂ ವಿಚಾರವನ್ನು ತಿಳಿಸುವುದು ಬೇಡ. ಸ್ವಾಮಿ, ನಾನೇನು ಬರಲಿ. ದೇವಿ, ಮನೆಗೆ ನಡಿ ದೇವಿ. ಆಗಲಿ ಕುಮಾರ.